ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಫಸ್ಟ್ PUC 2024-25 ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವೆಶನ್ ಪೇಪರ್ 2 ಅನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಪೇಪರ್ 1 ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಇವಾಗ ಪೇಪರ್ 2 ಅಲ್ಲಿ ನೋಡಿ ಪಾರ್ಟ್ ಎ ಅಲ್ಲಿ ಬರುವಂಥ ಕ್ವಶನ್ಸು ಮತ್ತು ಪಾರ್ಟ್ ಬಿ ಅಲ್ಲಿ, ಪಾರ್ಟ್ ಸಿ ಅಲ್ಲಿ ಮತ್ತು ಪಾರ್ಟ್ ಡಿ ಅಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇವಾಗ ಪಾರ್ಟ್ ಇ ಅಲ್ಲಿ ಬರುವಂಥ ಕ್ವಶನ್ಸು ನೋಡಿ, 2 ಕ್ವಶನ್ಸ್ ಇರುತ್ತೆ ಪಾರ್ಟ್ ಇ ಅಲ್ಲಿ. 1 ಕ್ವಶನ್ 6 ಮಾರ್ಕ್ಸಿಗೆ, ಅದರಲ್ಲಿ 2 ಇರುತ್ತೆ, 6 ಅಂತ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದನ್ನು ಸಾಲ್ವ್ ಮಾಡ್ಬೋದು. ಅದೇ ಥರ 4 ಮಾರ್ಕ್ಸಿಗೂ ಕೂಡ 2 ಕ್ವಶನ್ ಇರುತ್ತೆ, ಚಾಯ್ಸ್ ಇರುತ್ತೆ, ಯಾವುದಾದ್ರೂ ಒಂದನ್ನು ಅಟೆಂಪ್ಟ್ ಮಾಡ್ಬೋದು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಹ್ಯಾಪಿನೆಸ್ ಈಸ್ ನಾಟ್ ಬೈ ಚಾನ್ಸ್ ಬಟ್ ಬೈ ಚಾಯ್ಸ್ ಅಂತ. ಅಂದರೆ ನೋಡಿ, ಸಂತೋಷ ಅನ್ನೋದು ಆಕಸ್ಮಿಕವಾಗಿ ಬರುವಂಥದ್ದಲ್ಲ, ಯಾವುದು ಆದರೆ ಬೈ ಚಾಯ್ಸ್. ಅಂದರೆ ನಾವು ಏನನ್ನು ಆಯ್ಕೆ ಮಾಡ್ಕೊತೀವಲ್ಲ, ಅದ್ರ ಮೇಲೆ ನಮ್ಮ ಸಂತೋಷ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಆಯ್ಕೆ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಿಬಿಟ್ಟು ಯಾವುದನ್ನಾದರೂ ಆಯ್ಕೆ ಮಾಡಿದ್ರೆ ಸಂತೋಷವಾಗಿರ್ಬೋದು ಅಂತ. ಇಲ್ಲಿ ನೋಡಿ, ಫಸ್ಟ್ PUC ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವೆಶನ್ ಪೇಪರ್ ನೋಡಿ 2 ಅಂತ ಇದೆ. ಸೊ 2024-25 ಅಲ್ಲಿ ಇರೋಂಥ ಮಾಡೆಲ್ ಕ್ವೆಶನ್ ಪೇಪರ್. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ? 18 ಮಾರ್ಕ್ಸ್ ಇರುತ್ತೆ. ಸೊ ಪಾರ್ಟ್ ಇ ನೋಡಿ, ಆಲ್ರೆಡಿ ಪಾರ್ಟ್ ಡಿವರೆಗೂ ಸಾಲ್ವ್ ಮಾಡಿದ್ದೀವಿ. ಸೊ ಇವಾಗ ಪಾರ್ಟ್ ಇ ಅಲ್ಲಿ ನೋಡಿ, ಆನ್ಸರ್ ದಿ ಫಾಲೋವಿಂಗ್ ಕ್ವೆಶನ್ಸ್ ಅಂತ ನೋಡಿ. ಫಸ್ಟ್ ಇಲ್ಲಿ 10 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಡಿ ಅಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. 6 ಮಾರ್ಕ್ಸಿಗೆ ಒಂದು ಕ್ವಶನ್ನು ಮತ್ತು 4 ಮಾರ್ಕ್ಸಿಗೆ 1 ಕ್ವಶನ್. 6 ಮಾರ್ಕಿಗೆ 1 ಕ್ವಶನ್ ಇರುತ್ತಲ್ಲ, 2 ಕ್ವಶನ್ ಬರುತ್ತೆ. ಅದರಲ್ಲಿ ಆಪ್ಷನ್ಸ್ ಇರುತ್ತೆ, ಯಾವುದಾದ್ರೂ ಒಂದನ್ನು ನೀವು ಅಟೆಂಪ್ಟ್ ಮಾಡ್ಬೋದು. ಅದೇ ಥರ 4 ಮಾರ್ಕ್ಸಿಗೂ 2 ಇರುತ್ತೆ, ಸೊ ಯಾವುದಾದ್ರೂ ಒಂದನ್ನು ನೀವು ಅಟೆಂಪ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಏನಿದೆ ಅಂದರೆ 46th ಪಾರ್ಟ್ ಇ ಅಲ್ಲಿ 46th ಕ್ವಶನು. ಪ್ರೂವ್ ಜಾಮೆಟ್ರಿಕಲಿ ದಟ್ ಕಾಸ್ ಆಫ್ a ಪ್ಲಸ್ ಬಿ ಈಸ್ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಅಂತ. Hence prove that cos 2a is equal to cos square a minus sin square a. ಸೊ ಟೋಟಲ್ 6 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ಇವಾಗ ನೋಡೋಣ, ಫಸ್ಟ್ ಏನು ಮಾಡೋಣ, ಒಂದು ಡೈಗ್ರಾಮ್ ತಗೊಳ್ಳೋಣ. ಎಕ್ಸ್ ಎಕ್ಸಸ್ ವೈ ಎಕ್ಸಸ್ ಇರುತ್ತೆ. ಸೊ ಒಂದು ಸರ್ಕಲ್ ತಗೊಳ್ಳೋಣ. ಇಲ್ಲಿ ನೋಡಿ, ಸೆಂಟ್ರ್ ಏನಿರುತ್ತೆ ನಮಗೆ ಓ, ಈ ಕಡೆ ವೈ ಡ್ಯಾಶ್, ಈ ಕಡೆ ವೈ ಮಾತ್ರ, ಕೆಳಗಡೆ ನೆಗೆಟಿವ್ ಇರುತ್ತಲ್ಲ, ವೈ ಡ್ಯಾಶ್ ಬರುತ್ತೆ. ಸೊ ಎಕ್ಸ್ ಎಕ್ಸಸ್ ವೈ ಎಕ್ಸಸ್ ಮತ್ತು ಒಂದು ಪಾಯಿಂಟ್ ಇಲ್ಲಿಂದ ಪಾಯಿಂಟ್ ಪಿ ಅಂತ. ಇವಾಗ ನೋಡಿ, ಇಲ್ಲಿ ಒಂದು ಲೈನನ್ನು, ಪರ್ಪೆಂಡಿಕ್ಯುಲರ್ ಲೈನನ್ನು ತಗೊಳ್ಳೋಣ. ಇವಾಗ ನೋಡಿ, ಇಲ್ಲಿ ಆ್ಯಂಗಲ್ ಏನಾಗಿರುತ್ತೆ ನಮಗೆ, ಇದು ಆ್ಯಂಗಲ್ ಎ ಅಂತ. ಅದೇ ಥರ ಈ ಕಡೆ ಇನ್ನೊಂದು ಪಾಯಿಂಟ್ ತಗೊಂಡಾಗ ಪಾಯಿಂಟ್ ಕ್ಯೂ ಅಂತ ನೋಡಿ, ಮೇಲೆ ಪಿ ಅಂತ, ಕೆಳಗಡೆ ಕ್ಯೂ ಅಂತ ತಗೊಂಡು ಇಲ್ಲಿ ಆ್ಯಂಗಲ್ ಏನು ಫಾರ್ಮ್ ಆಗುತ್ತೆ ನಮಗೆ, ಬಿ. ಸೊ ಇಲ್ಲಿ ಎಮ್ ಅಂತ ತಗೊಂಡು, ಸೊ ಇದನ್ನು ಯೂಸ್ ಮಾಡಿಬಿಟ್ಟು, ಈ ಡೈಗ್ರಾಮನ್ನು ಯೂಸ್ ಮಾಡಿಬಿಟ್ಟು ನಾವು ಕಾಸ್ ಆಫ್ a ಪ್ಲಸ್ ಬಿ ಈಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅನ್ನು ಪ್ರೂವ್ ಮಾಡೋಣ. ಸೊ ಫಸ್ಟ್ ಲೆಟ್ ಐ ಕಾಮ ಜೆ ಬಿ ಯೂನಿಟ್ ವೆಕ್ಟರ್ಸ್ ಆಫ್ ಓ ಎಕ್ಸ್ ಆ್ಯಂಡ್ ಓ ವೈ, ಅಥವಾ ಅಲಾಂಗ್ ಅಂತಲೂ ಕೂಡ ಹೇಳ್ಬೋದು. ಸೊ ಓ ಎಕ್ಸ್ ಸೈಡ್ ಓ ವೈ. ಸೊ ಇವಾಗ ನೋಡಿ, ಇಲ್ಲಿ ಒ ಪಿ ಅನ್ನೋದು ಪಾಯಿಂಟ್ ಪಿ, ಒಂದು ಪಾಯಿಂಟ್ ಪಿ ಅಂತ ಮತ್ತು ಇನ್ನೊಂದು ಪಾಯಿಂಟ್ ಕ್ಯೂ ಅಂತ ತೊಗೊಂಡಿದ್ವಿ. ಸೊ ಒ ಪಿ ಮತ್ತು ಒ ಕ್ಯೂವನ್ನು ಜಾಯಿನ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ ನಮಗೆ, ದೇರ್ ಫೋರ್ ಆ್ಯಂಗಲ್ ಎಕ್ಸ್ ಒ ಪಿ ಈಸ್ ಈಕ್ವಲ್ ಟು ಎ ಅಂತ. ಇಲ್ಲಿ ನೋಡಿ, ಇಲ್ಲಿ ತೊಗೊಂಡಿದ್ವಿ ಆ್ಯಂಗಲ್ ಎಕ್ಸ್ ಒ ಪಿ ಈಸ್ ಎ ಅಂತ. ಅದೇ ಥರ ಆ್ಯಂಗಲ್ ಎಕ್ಸ್ ಒ ಕ್ಯೂ ಅಂತ, ಎಕ್ಸ್ ಒ ಕ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಎಕ್ಸ್ ಇಲ್ಲಿದೆ, ಒ ಕ್ಯೂ ಬಿ, ಸೊ ಆ್ಯಂಗಲ್ ಬಿ ಅಂತ. ಇವಾಗ ಆ್ಯಂಗಲ್ ಪಿ ಒ ಕ್ಯೂ ತಗೊಂಡಾಗ ಆ್ಯಂಗಲ್ ಪಿ ಒ ಕ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆ, ಎ ಪ್ಲಸ್ ಬಿ ಅಂತ. ಇಲ್ಲಿ ನೋಡಿ, ಪಿ ಒ ಕ್ಯೂ ಅಂದರೆ ಎ ಪ್ಲಸ್ ಬಿ, ಎರಡು ಆ್ಯಡ್ ಆಗುತ್ತೆ ಆ್ಯಂಗಲ್ಸ್. ಇವಾಗ ಟೇಕ್ ಎಮ್ ಎನ್ ಆನ್ ಒ ಪಿ, ಟೇಕ್
take m n on OP. ನೋಡಿ ಈ ಕಡೆಯಿಂದ ಇಲ್ಲಿಂದ ಲೈನ್ ಇದು ಜಾಯಿನ್ ಆದರೆ ಇದು ಏನಾಗಿರುತ್ತೆ ನಮಗೆ ಎನ್. ಈ ಕಡೆ ಇರೋದು ಎಮ್ಮು, ಈ ಕಡೆ ಇರೋದು ಎನ್. ಒಂದು ನಿಮಿಷ. ನೋಡಿ ಇಲ್ಲಿ ಜಾಯಿನ್ ಮಾಡಿದ್ರೆ ಇದು ಎನ್ ಅಂತ, ಇದು ಎಮ್ ಅಂತ. ಎಮ್ ಎನ್ ಆನ್ ಒ ಪಿ ಆ್ಯಂಡ್ ಒ ಕ್ಯೂ. ನೋಡಿ ಎರಡದ ಮೇಲೆ, ಎಮ್ಮು ಒ ಪಿ ಮೇಲೆ ಮತ್ತು ಎನ್ನು ಒ ಕ್ಯೂ. ಇವಾಗ ಏನಾಗುತ್ತೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಒ ಎಮ್ ವೆಕ್ಟರ್ ಒ ಎಮ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಒ ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ 1 ಯೂನಿಟ್. ಬಿಕಾಸ್ ಯೂನಿಟ್ ವೆಕ್ಟರ್ಸ್ ಅಂತ ಆಲ್ರೆಡಿ ಯೂಸ್ ಮಾಡಿದ್ವಲ್ಲ, ಸೊ ಇದು 1 ಯೂನಿಟ್ ಆಗುತ್ತೆ. ಇವಾಗ ಎಮ್ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು, ನೋಡಿ ಇದು ಎಲ್, ಎಮ್ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಒ ಎಕ್ಸ್ ಇದ್ದಾಗ ಎಮ್ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಒ ಎಕ್ಸ್ ಅಂದರೆ ವೆಕ್ಟರ್ ಎಮ್ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಒ ಎಕ್ಸ್ ಅಥವಾ ಎಮ್ ಎಲ್ ಅಂತಲೂ ತಗೋಬೋದು. ಇವಾಗ ನೋಡಿ ನಾವು ವೆಕ್ಟರ್ ಒ ಎಮ್ ಈಸ್ ಈಕ್ವಲ್ ಟು ಏನಾಗುತ್ತೆ ಒ ಎಲ್ ಪ್ಲಸ್ ಎಲ್ ಎಮ್ ಅಂದರೆ ವೆಕ್ಟರ್ ಎರಡು ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಏನು ತೊಗೊಂಡಿದ್ವಿ, ಎಮ್ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಒ ಎಕ್ಸ್ ಇದೆ, ಎಮ್ ಎಲ್ ಅನ್ನೋದು ಒ ಎಕ್ಸ್ಗೆ ಪರ್ಪೆಂಡಿಕ್ಯುಲರ್ ಇದೆ. ಸೊ ಅವಾಗ ಏನಾಗುತ್ತೆ ಒ ಎಮ್ ಈಸ್ ಈಕ್ವಲ್ ಟು ಎಮ್ ಎಲ್ ಪ್ಲಸ್ ಒ ಎಲ್ ಅಥವಾ ಒ ಎಲ್ ಪ್ಲಸ್ ಎಮ್ ಎಲ್. ಅಂದರೆ ಇಲ್ಲೇನಾಗುತ್ತೆ ನಮಗೆ ಇದು ರೈಟ್ ಟ್ರಯಾಂಗಲ್ ಬರುತ್ತೆ. ನೋಡಿ ಎಲ್ ಅನ್ನೋದು 90 ಡಿಗ್ರಿ ಬರುತ್ತೆ. ಸೊ ಇಲ್ಲಿ ಇದು ಹೈಪೋಟೆನ್ಸ್, ಇದು ಅಪೋಸಿಟ್, ಅದು ಅಡ್ಜಸೆಂಟ್. ಸೊ ಇವಾಗ ಒ ಎಲ್ ಪ್ಲಸ್ ಎಲ್ ಎಮ್ ಆಯಿತು. ಇವಾಗ ನೋಡಿ ಆ್ಯಂಗಲ್ ಯಾವ್ದು ಬರುತ್ತೆ, ಕಾಸ್ ಎ ಐ ಪ್ಲಸ್ ಸೈನ್ ಎ ಜೆ ಅಂತ, ಒ ಎಲ್ ಮತ್ತು ಎಲ್ ಎಮ್. ನೋಡಿ ಒ ಎಲ್ ಎಲ್ಲಿದೆ ನಮಗೆ, ಇಲ್ಲಿದೆ ಒ ಎಲ್. ಎಕ್ಸ್ ಎಕ್ಸಸ್ ಏನು ತೊಗೊಂಡಿದ್ವಿ ನೋಡಿ, ಐ ಬಿ ದ ಯೂನಿಟ್ ವೆಕ್ಟರ್ಸ್ ಆಫ್ ಒ ಎಕ್ಸ್ ಅಂತ, ಜೆ ಬಿ ದ ಯೂನಿಟ್ ವೆಕ್ಟರ್ಸ್ ಆಫ್ ಒ ವೈ ಅಂತ. ಸೊ ಇವಾಗ ಸಿಮಿಲರ್ಲಿ ಇಲ್ಲಿ ನೋಡಿ ವೆಕ್ಟರ್ ಒ ಎನ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಮೈನಸ್ ಬಿ ಇಂಟು ಐ ಪ್ಲಸ್ ಸೈನ್ ಆಫ್ ಮೈನಸ್ ಬಿ ಇಂಟು ಜೆ ಈಸ್ ಈಕ್ವಲ್ ಟು, ನೋಡಿ ಕಾಸ್ ಆಫ್ ಮೈನಸ್ ತೀಟಾ ನಮಗೆ ಏನಿದೆ ಇಲ್ಲಿ, ಕಾಸ್ ಆಫ್ ಮೈನಸ್ ತೀಟಾ ಅಥವಾ ಕಾಸ್ 360 ಮೈನಸ್ ತೀಟಾ ಈಸ್ ಅ ಕಾಸ್ ತೀಟಾ ಪ್ಲಸ್ ಕಾಸ್ ತೀಟಾ ಬರುತ್ತೆ. ಸೊ ಇಲ್ಲಿ ಏನಾಯಿತು ನಮಗೆ ಕಾಸ್ ಬಿ ಇಂಟು ಜೆ. ಬಟ್ ಸೈನ್ ಆಫ್ ಮೈನಸ್ ತೀಟಾ ಈಸ್ ಅ ಮೈನಸ್ ಸೈನ್ ತೀಟಾ, ಸೈನ್ ಆಫ್ ಮೈನಸ್ ತೀಟಾ ಈಸ್ ಅ ಮೈನಸ್ ಸೈನ್ ತೀಟಾ. ಸೊ ಪ್ಲಸ್ ಮೈನಸ್ ಬರುತ್ತೆ, ಮೈನಸ್ ಸೈನ್ ಬಿ ಇಂಟು ಜೆ ಅಂತ. ಸೊ ನೋಡಿ ಒ ಎಮ್ ಏನು ಬಂತು ನಮಗೆ, ಕಾಸ್ ಎ ಐ ಪ್ಲಸ್ ಸೈನ್ ಎ ಜೆ ಬರುತ್ತೆ. ಅದೇ ಥರ ಒ ಎನ್ ತಗೊಂಡಾಗ ಕಾಸ್ ಮೈನಸ್ ಬಿ ಐ ಪ್ಲಸ್ ಸೈನ್ ಆಫ್ ಮೈನಸ್ ಬಿ ಜೆ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ, ಕಾಸ್ ಮೈನಸ್ ತೀಟಾ ಈಸ್ ಅ ಪ್ಲಸ್ ಕಾಸ್ ತೀಟಾ, ಸೈನ್ ಮೈನಸ್ ತೀಟಾ ಈಸ್ ಅ ಮೈನಸ್ ಸೈನ್ ತೀಟಾ. ಸೊ ಇಲ್ಲಿ ಏನು ಬಂತು, ಕಾಸ್ ಬಿ ಜೆ ಕಾಸ್ ಬಿ ಐ ಅಲ್ಲ, ಇಲ್ಲಿ ಫಸ್ಟ್ ಐ ಇದೆ, ಕಾಸ್ ಬಿ ಐ ಮೈನಸ್ ಸೈನ್ ಬಿ ಜೆ. ಇವಾಗ ಸೊ ನೋಡಿ ಎರಡನ್ನೂ ಡಾಟ್ ಪ್ರಾಡಕ್ಟ್ ಯೂಸ್ ಮಾಡಿದಾಗ ವೆಕ್ಟರ್ ಒ ಎಮ್ ಡಾಟ್ ವೆಕ್ಟರ್ ಒ ಎನ್ ಅಂದರೆ ಮಲ್ಟಿಪ್ಲೈ ಮಾಡಿದಾಗ ಎರಡು ಈಸ್ ಈಕ್ವಲ್ ಟು, ನೋಡಿ ಒ ಎಮ್ ಏನಿದೆ ನಮಗೆ ಕಾಸ್ ಎ ಇಂಟು ಐ ಪ್ಲಸ್ ಸೈನ್ ಎ ಇಂಟು ಜೆ ಇಂಟು ಕಾಸ್ ಬಿ ಇಂಟು ಐ ಮೈನಸ್ ಸೈನ್ ಬಿ ಇಂಟು ಜೆ ಅಂತ ಮಲ್ಟಿಪ್ಲಿಕೇಶನ್. ನೋಡಿ ಕಾಸ್ ಎ ಐ ಇಂಟು ಕಾಸ್ ಬಿ ಐ, ಕಾಸ್ ಎ ಐ ಇಂಟು
cos bi first term. Next first term into second term minus cos ai into sin bi, sorry bz. Next plus sin ai into cos bi plus sin ai, sorry az ಇದೆಯಲ್ಲ az into cos bi ಮತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್. ನೋಡಿ ಫಸ್ಟು ಈ ಟರ್ಮ್ಗೆ ಮಲ್ಟಿಪ್ಲೈ ಮಾಡಿಕೊಂಡು ಆಮೇಲೆ ಈ ಟರ್ಮಿಂದ ಇದಕ್ಕೆ, ಆಮೇಲೆ ಇವಾಗ ಈ ಟರ್ಮಿಂದ ಇದಕ್ಕೆ, ಆಮೇಲೆ ಈ ಟರ್ಮಿಂದ ಇದಕ್ಕೆ. ನೋಡಿ ಸೈನ್ ಎ ಜೆ ಇಂಟು ಸೈನ್ ಬಿ ಜೆ, ಸೈನ್ ಎ ಇಂಟು ಜೆ ಇಂಟು ಸೈನ್ ಬಿ ಇಂಟು ಜೆ. ಸೊ ಇವಾಗ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡೋಣ. ನೋಡಿ ಕಾಸ್ ಎ ಐ ಇಂಟು ಸೈನ್ ಬಿ ಜೆ ಮೈನಸ್ ಇದೆ, ಸೈನ್ ಎ ಜೆ ಕಾಸ್ ಬಿ ಎ. ಸೊ ಯಾವುದು ಕ್ಯಾನ್ಸಲ್ ಆಗೋದಿಲ್ಲ. ಇವಾಗ ಇಲ್ಲಿ ಏನು ಮಾಡೋಣ ನೋಡಿ, ಕಾಸ್ ಎ ಇಂಟು ಕಾಸ್ ಬಿ, ಇಲ್ಲೇನಿದೆ ನಮಗೆ ಐ ಡಾಟ್ ಐ ಮೈನಸ್ ಕಾಸ್ ಎ ಇಂಟು ಸೈನ್ ಬಿ ಇಂಟು ಐ ಡಾಟ್ ಜೆ. ನೋಡಿ ಯೂನಿಟ್ ವೆಕ್ಟರ್ಸ್ ಇದೆಯಲ್ಲ ಅದು ಸಪ್ರೇಟ್ ತೊಗೋಬೋದು, ಪ್ಲಸ್ sin a into cos b into j dot I minus sin a into cos b ಇಲ್ಲಿನೂ ಕೂಡ j dot j ಅಂತ. ನೋಡಿ ಯೂನಿಟ್ ವೆಕ್ಟರ್ ಸಪ್ರೇಟ್ ಮಲ್ಟಿಪ್ಲಿಕೇಶನ್. ಯೂನಿಟ್ ವೆಕ್ಟರ್ಸ್ ನೋಡಿ ಏನಿದೆ ನಮಗೆ, ಯೂನಿಟ್ ವೆಕ್ಟರ್ಸು ಡಾಟ್ ಪ್ರಾಡಕ್ಟ್ ಇದ್ದಾಗ ಸೇಮ್ ಯೂನಿಟ್ ವೆಕ್ಟರ್ ಇದೆ. I dot I is equal to j dot j is equal to k dot k is equal to ಏನಾಗುತ್ತೆ ನಮಗೆ 1 ಇರುತ್ತೆ. ಅದೇ I dot j is equal to j dot k is equal to k dot ಅಂದರೆ ಡಿಫರೆಂಟ್ ಯೂನಿಟ್ ವೆಕ್ಟರ್ಸ್ ಇದ್ದಾಗ ಡಾಟ್ ಪ್ರಾಡಕ್ಟು 0 ಆಗಿರುತ್ತೆ. ಸೊ ಇದು ಕಾನ್ಸೆಪ್ಟ್ ಗೊತ್ತಿದ್ದರೆ ನಮ್ಗೆ ಈಸಿ ಆಗುತ್ತೆ. ಇವಾಗ ಏನು ಬಂತು ನಮಗೆ, ಏನು ತಗೊಂಡಿದ್ವಿ ಇಲ್ಲಿ ಓ ಎಮ್ ವೆಕ್ಟರ್ ಓ ಎಮ್ ಇಂಟು ವೆಕ್ಟರ್ ಓ ಎನ್ ಇದೆ, ವೆಕ್ಟರ್ ಓ ಎಮ್ ಇಂಟು ವೆಕ್ಟರ್ ಓ ಎನ್. ಸೊ ಇಲ್ಲಿ ವೆಕ್ಟರ್ ಓ ಎಮ್ ಇಂಟು ವೆಕ್ಟರ್ ಓ ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಕಾಸ್ ಎ ಇಂಟು ಕಾಸ್ ಬಿ. ಸೊ ಐ ಡಾಟ್ ಐ ಏನಾಗುತ್ತೆ ನಮಗೆ 1 ಇದೆ, ಮೈನಸ್ ಕಾಸ್ ಎ ಇಂಟು ಸೈನ್ ಬಿ ಇಂಟು ಐ ಡಾಟ್ ಜೆ ಏನಾಗುತ್ತೆ 0 ಪ್ಲಸ್ ಸೈನ್ ಎ ಕಾಸ್ ಬಿ ಇಂಟು ಜೆ ಡಾಟ್ ಐ ಇಸ್ 0 ಮೈನಸ್ ಸೈನ್ ಎ ಇಂಟು ಕಾಸ್ ಬಿ. ನೋಡಿ ಸೇಮ್ ಯೂನಿಟ್ ವೆಕ್ಟರ್ಸ್ ಇದ್ದ ಡಾಟ್ ಪ್ರಾಡಕ್ಟ್ 1 ಬರುತ್ತೆ, ಇಲ್ಲಿ ಕೂಡ 1 ಬರುತ್ತೆ. ಇವಾಗ ಇದು 0 ಇಂಟು ಎನಿಥಿಂಗ್ 0 ಇಂಟು ಎನಿಥಿಂಗ್ 0 ಆಗಿಬಿಡುತ್ತೆ. ಸೊ ಏನು ಬರುತ್ತೆ ಇವಾಗ, ವೆಕ್ಟರ್ ಓ ಎಮ್ ಡಾಟ್ ವೆಕ್ಟರ್ ಓ ಎನ್ ಈಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ sin a ಇಂಟು ಕಾಸ್ ಬಿ. ಒಂದು ನಿಮಿಷ, ಎಲ್ಲಾದರೂ ಮಿಸ್ ಆಯ್ತಾ ಇದು ಮಲ್ಟಿಪ್ಲಿಕೇಶನ್, ಒಂದು ನಿಮಿಷ. ಸೈನ್ ಎ ಸೈನ್ ಬಿ ಅಲ್ಲ, ಓ ಸಾರಿ ಸೈನ್ ಬಿ ಅಲ್ಲ, ಸಾರಿ ಇದು ಮಿಸ್ ಆಯಿತು ನೋಡಿ, ಮೇಲ್ ಕರೆಕ್ಟ್ ಆಗಿತ್ತು, ಇಲ್ಲಿ ಕಾಸ್ ಬಿ ಅಲ್ಲ, ಇಲ್ಲಿನೂ ಇದು ಅಲ್ಲ. ಸಾರಿ ಇದು ಸೈನ್ ಬಿ, ಸೈನ್ ಬಿ ಕೂಡ ಸೈನ್ ಬಿ, ಸೈನ್ ಎ ಇಂಟು ಸೈನ್ ಬಿ, ನಾವು ಸೈನ್ ಎ ಸೈನ್ ಬಿ. ನೋಡಿ ಇವಾಗ ಏನು ಬಂತು ನಮಗೆ, ವೆಕ್ಟರ್ ಓ ಎಮ್ ಇಂಟು ವೆಕ್ಟರ್ ಓ ಎನ್ ಈಸ್ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಸೊ ಇದನ್ನು ನಾವೇನಂತ ತಗೊಳ್ಳೋಣ, ಇಕ್ವೇಷನ್ 1 ಅಂತ. ಇವಾಗ ಬಟ್ ನೋಡಿ ನಮಗೆ ಇಲ್ಲೇನಿದೆ, ಡಾಟ್ ಪ್ರಾಡಕ್ಟ್ ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ಡಾಟ್ ಪ್ರಾಡಕ್ಟ್ ಏನಿದೆ, ಕಾಸ್ ಥೀಟಾ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂತ ಇದೆ. ಸೊ ಇಲ್ಲಿ ನಾವು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಕಾಸ್ ಥೀಟಾ ಫಸ್ಟು, ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ. ಸೊ ಇಲ್ಲಿ ಬಟ್ ನೋಡಿ ಆ್ಯಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಯೂಸ್ ಮಾಡಿದಾಗ
ವೆಕ್ಟರ್ ಓ ಎಮ್ ಡಾಟ್ ವೆಕ್ಟರ್ ಓ ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಓ ಎಮ್ ಪ್ಲೇಸಲ್ಲಿ ಎ ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಓ ಎಮ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಓ ಎನ್ ಇಂಟು ಕಾಸ್ ತೀಟಾ. ತೀಟಾ ಅಂದರೆ ನಾವೇನು ತೊಗೊಂಡಿದ್ವಿ ಇಲ್ಲಿ, ಆ್ಯಂಗಲ್ ಎ ಪ್ಲಸ್ ಬಿ ಇದೆ. ಇವಾಗ ನೋಡಿ, ವೆಕ್ಟರ್ ಓ ಎಮ್ ಡಾಟ್ ವೆಕ್ಟರ್ ಓ ಎನ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಓ ಎಮ್ ಈಸ್ ಅ 1 ಬಿಕಾಸ್ ಯೂನಿಟ್ ವೆಕ್ಟರ್ಸ್ ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಓ ಎನ್ ಈಸ್ ಅ 1 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ. ಸೊ ವೆಕ್ಟರ್ ಓ ಎಮ್ dot vector ON is equal to cos of A plus B. So equation 2. ಇವಾಗ ಎರಡು ಇಕ್ವೇಷನನ್ನು ಯೂಸ್ ಮಾಡಿಕೊಂಡು ಫ್ರಾಮ್ ಇಕ್ವೇಷನ್ 192 ಏನು ಬರುತ್ತೆ, ಫ್ರಾಮ್ ಇಕ್ವೇಷನ್ 1 ಆ್ಯಂಡ್ 2. ಸೊ ಎರಡೂ ವೆಕ್ಟರ್ ಓ ಎಮ್ ಡಾಟ್ ವೆಕ್ಟರ್ ಓ ಎನ್ ಇದೆ. ಸೊ ಲೆಫ್ಟ್ ಸೈಡ್ ಬಿಟ್ಬಿಟ್ಟು ರೈಟ್ ಸೈಡ್ ಮಾತ್ರ ನಾವೇನು ಮಾಡ್ಕೊತೀವಿ, ಈಕ್ವಲ್ ಆಗುತ್ತೆ. ಸೊ ಕಾಸ್ ಆಫ್ therefore cos ಆಫ್ ಎ ಪ್ಲಸ್ ಬಿ ಯಾವುದಿದೆ ಇಕ್ವೇಷನ್ 2ಅಲ್ಲಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಇಕ್ವೇಷನ್ 1ಅಲ್ಲಿ ಏನಿದೆ ನಮಗೆ ವೆಕ್ಟರ್ ಓ ಎಮ್ ಈಸ್ ಡಾಟ್ ವೆಕ್ಟರ್ ಓ ಎನ್ ಅಂದರೆ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ನೋಡಿ ಇದನ್ನು ಪ್ರೂವ್ ಮಾಡೋಕ್ಕೆ ಹೇಳಿದ್ದೆ ಫಸ್ಟ್ ಜಾಮೆಟ್ರಿಕಲಿ. ಅದಾದಮೇಲೆ ನೋಡಿ ಕೆಳಗಡೆ ಏನಿದೆ, ಹೆನ್ಸ್ ಪ್ರೂವ್ ಇನ್ನೊಂದು ಕ್ವಶನ್ ಇದೆ, ಕಾಸ್ 2a ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾನೆ. ವಿ ಹ್ಯಾವ್ ಟು ಪ್ರೂವ್ ಕಾಸ್ 2a ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ a ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ. ನೋಡಿ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್, ಇದನ್ನು ಪ್ರೂವ್ ಮಾಡಿದ್ವಿ. ಸೊ ಇವಾಗ ಯಾವ ಥರ ಪ್ರೂವ್ ಮಾಡ್ತೀವಿ ಅಂತಂದರೆ ಇಲ್ಲಿ ನೋಡಿ, ಮೇಲೆ ನಮ್ಗೆ ಆಲ್ರೆಡಿ ಇದು ಫೈಂಡ್ ಔಟ್ ಮಾಡಿದ್ವಲ್ಲ, ಇದನ್ನು ಪ್ರೂವ್ ಮಾಡಿದ್ವಲ್ಲ, ಕಾಸ್ ಆಫ್ ಎ ಪ್ಲಸ್ ಬಿ ಅದನ್ನು ಆ್ಯಸ್ ಇಟ್ ಈಸ್ ಕಾಪಿ ಮಾಡಿಕೊಂಡು ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಸೊ ಇಲ್ಲಿ ನೋಡಿ ಏನು ಬರುತ್ತೆ, ಇವಾಗ ಜಸ್ಟ್ ಪುಟ್ ಬಿ ಈಸ್ ಈಕ್ವಲ್ ಟು ಎ ಅಂತ, ಪುಟ್ ಬಿ ಈಸ್ ಈಕ್ವಲ್ ಟು ಎ. ನೋಡಿ ಏನಾಗುತ್ತೆ, ಕಾಸ್ ಆಫ್ ಎ ಪ್ಲಸ್ ಎ ಈಸ್ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಎ ಮೈನಸ್ ಸೈನ್ ಎ ಇಂಟು ಸೈನ್ ಎ. ಇವಾಗ ನೋಡಿ cos of a plus a is a cos 2a is equal to ನೋಡಿ a into a ಏನಾಗುತ್ತೆ, a into a is a ಸ್ಕ್ವೇರ್ ಇದೆ. ಸೊ ಇಲ್ಲಿ cos a into cos a is a cos ಸ್ಕ್ವೇರ್ a ಮೈನಸ್ sin a into sin a is a sin ಸ್ಕ್ವೇರ್ a. ನೋಡಿ ಮೇಲ್ ಪ್ರೂವ್ ಮಾಡಿದ್ದೆಲ್ಲ ಜಿಯೋಮೆಟ್ರಿಕಲ್ಲಿ, ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಕ್ವಶನನ್ನು ಕೂಡ ಪ್ರೂವ್ ಆಯಿತು. cos 2a is a cos ಸ್ಕ್ವೇರ್ a ಮೈನಸ್ sin ಸ್ಕ್ವೇರ್. ಕ್ವಶನ್ ನೋಡೋಣ ಏನಿತ್ತು ಅಂತ. ನೋಡಿ ಫಸ್ಟು ಎಕ್ಸ್ ಎಕ್ಸಸ್ ವೈ ಎಕ್ಸಸ್ ತೊಗೊಂಡಿದ್ದೆ 2 ಡೈಮೆನ್ಷನಲ್ಲು. ಸೊ ಸರ್ಕಲ್ ತೊಗೊಂಡ್ಬಿಟ್ಟು ಎರಡು ಪಾಯಿಂಟ್, ಒಂದು ಪಾಯಿಂಟ್ ಪಿ ಮತ್ತು ಪಾಯಿಂಟ್ ಕ್ಯೂವನ್ನು ತೊಗೊತಾ ಇದ್ವಿ. ಆವಾಗ ಒ ಪಿ ಮತ್ತು ಒ ಕ್ಯೂವನ್ನು ಜಾಯಿನ್ ಮಾಡ್ಕೊಂಡ್ವಿ. ಸೊ ಒ ಪಿ ಮತ್ತು ಒ ಕ್ಯೂ ಜಾಯಿನ್ ಆದಾಗ ನೋಡಿ ಆ್ಯಂಗಲ್ ಯಾವ್ದು ಫಾರ್ಮ್ ಆಗುತ್ತೆ, ಇಲ್ಲಿ ಎ ಆ್ಯಂಗಲ್ಲು, ಈ ಕಡೆ ಆ್ಯಂಗಲ್ ಬಿ ಅಂತ. ನೆಕ್ಸ್ಟು ಎಮ್ ಮತ್ತು ಎನ್ ಪಾಯಿಂಟನ್ನು ಎಮ್ ಆನ್ ದ ಒ ಪಿ ಮತ್ತು ಎನ್ ಆನ್ ದ ಒ ಕ್ಯೂ ತೊಗೊಂಡಾಗ ನೋಡಿ ಎಲ್ ಇಲ್ಲಿ ಏನಾಗುತ್ತೆ, ಪರ್ಪೆಂಡಿಕ್ಯುಲರ್. ನೋಡಿ ಎಮ್ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಒ ಎಕ್ಸ್ ಅಂತ. ಇವಾಗ ನೋಡಿ ಲೆಟ್ ಐ ಈಸ್ ಎ ಬಿ ಯೂನಿಟ್ ವೆಕ್ಟರ್ಸ್ ಆಫ್ ಒ ಎಕ್ಸ್ ಆ್ಯಂಡ್ ಒ ವೈ. ಸೊ ಇಲ್ಲಿ ಏನಾಗುತ್ತೆ, ಆ್ಯಂಗಲ್ ಎಕ್ಸ್ ಒ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ. ನೋಡಿ ಇಲ್ಲಿ ಏನಕ್ಕೆ ಪಿ ಪಾಯಿಂಟ್ ಪಿ ತೊಗೊಂಡಿದ್ರೆ ಆ್ಯಂಗಲ್ ಫಾರ್ಮೇಷನ್ ಮಾಡ್ಕೋಬೇಕಲ್ಲ, ಅದಕ್ಕೆ ಪಿ ಮತ್ತು ಇಲ್ಲಿ ಕ್ಯೂ ಒನ್, ಪಿ ಆನ್ ದ ಇಲ್ಲಿ ನೋಡಿ ಇಲ್ಲಿ ಎಲ್ಲಿದೆ, ಇಲ್ಲಿ ಒ ಪಿ ಈ ಕಡೆ, ಪಿ ಅಂತಂದರೆ ಎಕ್ಸ್ ಎಕ್ಸಸ್ ಈ ಕಡೆನೂ ವೈ ಎಕ್ಸಸ್, ಇಲ್ಲಿ ನೆಗೆಟಿವ್ ನೋಡಿ ವೈ ಎಕ್ಸಸ್ ಈ ಕಡೆ ಬರುತ್ತಲ್ಲ ಕ್ಯೂ. ಸೊ ಇಲ್ಲಿ ನೋಡಿ ಐ ಜೆ ಅಂದರೆ ಐ ಕೊಮ ಜೆ ಬಿದೆ ಯೂನಿಟ್ ವೆಕ್ಟರ್ಸ್ ಐತಲ್ಲ, ಅದೇ ಆ್ಯಂಗಲ್ ಎಕ್ಸ್ ಒ ಪಿ ಏನಾಯಿತು, ಆ್ಯಂಗಲ್ ಎ, ಆ್ಯಂಗಲ್ ಎಕ್ಸ್ ಒ ಕ್ಯೂ ಆ್ಯಂಗಲ್ ಬಿ ಅಂತ. ಸೊ ಇವಾಗ ಆ್ಯಂಗಲ್ ಪಿ ಒ ಕ್ಯೂ ಫುಲ್ ಆ್ಯಂಗಲ್ ಏನಾಗುತ್ತೆ, ಎ ಪ್ಲಸ್ ಬಿ. ಇವಾಗ ಟೇಕ್ ಎಮ್ ಎನ್ ಆನ್ ಅ ಒ ಪಿ ಆ್ಯಂಡ್ ಒ ಕ್ಯೂ, ಎಮ್ ಆನ್ ಅ ಒ ಪಿ, ಎನ್ ಆನ್ ಅ ಒ ಕ್ಯೂ ಅಂತ.
ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಓ ಎಮ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಓ ಎನ್ ಈಸ್ 1 ಯೂನಿಟ್ ಅಂತ. ಸೊ ಎಮ್ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಕ್ಯೂ ಎಕ್ಸ್, ಸಾರಿ ಓ ಎಕ್ಸ್, ಐಮ್ ಸಾರಿ, ಇಲ್ಲಿ ಓ ಎಕ್ಸ್ ಇದೆ. ನೋಡಿ ಎಮ್ ಎಲ್ ಎಲ್ಲಿದೆ ನೋಡಿ, ಇಲ್ಲಿ ಎಲ್ಲಿ ತೊಗೊಂಡಿದ್ವಲ್ಲ, ಎಮ್ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಓ ಎಕ್ಸ್. ಸೊ ಅವಾಗ ಓ ಎಮ್ ಈಸ್ ಈಕ್ವಲ್ ಟು ಓ ಎಲ್ ಪ್ಲಸ್ ಎಲ್ ಎಮ್ ಆಗುತ್ತೆ. ಸೊ ಓ ಎಲ್ ಅಂತಂದರೆ ಕಾಸ್ ಎ ಐ, ಎಲ್ ಎಮ್ ಅಂದರೆ ಕಾಸ್ ಎ ಜೆ. ಓ ಎಲ್ ಅಂದರೆ ಎಕ್ಸ್ ಎಕ್ಸಸ್ ಬರುತ್ತೆ, ಯೂನಿಟ್ ವೆಕ್ಟರ್ ಐ. ಎಲ್ ಎಮ್ ಅಂದರೆ ವೈ ಎಕ್ಸಸ್, ಯೂನಿಟ್ ವೆಕ್ಟರ್ ಜೆ. ಸಿಮಿಲರ್ಲಿ ವೆಕ್ಟರ್ ಓ ಎನ್ ತೊಗೊಂಡಾಗ ಕಾಸ್ ಆಫ್ ಮೈನಸ್ ಬಿ ಐ ಪ್ಲಸ್ ಸೈನ್ ಆಫ್ ಮೈನಸ್ ಬಿ ಜೆ ಅಂತ, ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಬರುತ್ತಲ್ಲ, ಆವಾಗ ಮೈನಸ್ ಬಿ ಬರುತ್ತೆ. ಸೊ ಕಾಸ್ ಆಫ್ ಮೈನಸ್ ತೀಟಾ ಏನಿದೆ ನಮಗೆ ಪ್ಲಸ್ ಕಾಸ್ ತೀಟಾ, ಸೈನ್ ಆಫ್ ಮೈನಸ್ ತೀಟಾ ಇಸ್ ಅ ಮೈನಸ್ ಸೈನ್ ತೀಟಾ. ಸೊ ಏನಾಗುತ್ತಿದ್ದು ಕಾಸ್ ಆಫ್ ಮೈನಸ್ ಬಿ ಇಂಟು ಐ ಇಸ್ ಅ ಕಾಸ್ ಬಿ ಐ ಬರುತ್ತೆ. ಅದೇ ಥರ ಸೈನ್ ಆಫ್ ಮೈನಸ್ ತೀಟಾ ಅಥವಾ ಮೈನಸ್ ಬಿ ಜೆ ಇದೆಯಲ್ಲ, ಸೊ ಏನು ಬರುತ್ತೆ ನಮಗೆ ಮೈನಸ್ ಸೈನ್ ಬಿ ಜೆ ಅಂತ, ಬಿಕಾಸ್ ಸೈನ್ ಆಫ್ ಮೈನಸ್ ತೀಟಾ ಈಸ್ ಅ ಮೈನಸ್ ಸೈನ್ ತೀಟಾ. ಇವಾಗ ದೇರ್ಫೋರ್ ಇಲ್ಲಿ ಏನಾಗುತ್ತೆ, ವೆಕ್ಟರ್ ಓ ಎಮ್ ಡಾಟ್ ವೆಕ್ಟರ್ ಓ ಎನ್ ಎರಡು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಕಾಸ್ ಎ ಐ ಪ್ಲಸ್ ಸೈನ್ ಎ ಜೆ ಇಂಟು ಕಾಸ್ ಬಿ ಐ ಮೈನಸ್ ಮೈನಸ್ ಸೈನ್ ಬಿ ಜೆ ಮಲ್ಟಿಪ್ಲೈ. ಕಾಸ್ ಎ ಐ ಇಂಟು ಕಾಸ್ ಬಿ ಐ ಮೈನಸ್ ಕಾಸ್ ಎ ಐ ಇಂಟು ಸೈನ್ ಬಿ ಜೆ ಪ್ಲಸ್ ಸೈನ್ ಎ ಜೆ ಇಂಟು ಕಾಸ್ ಬಿ ಐ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಎ ಜೆ ಇಂಟು ಸೈನ್ ಬಿ ಜೆ. ಸೊ ಇವಾಗ ನೋಡಿ ಕಾಸ್ ಎ ಇಂಟು ಕಾಸ್ ಬಿ ಆ್ಯಸ್ ಇಟ್ ಈಸ್, ಐ ಡಾಟ್ ಐ, ಕಾಸ್ ಎ ಇಂಟು ಸೈನ್ ಬಿ ಐ ಡಾಟ್ ಜೆ, ಸೈನ್ ಎ ಇಂಟು ಕಾಸ್ ಬಿ ದೆನ್ ಜೆ ಡಾಟ್ ಐ ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಜೆ ಇಂಟು ಜೆ ಅಂತ. ಇವಾಗ ನೋಡಿ ಇಲ್ಲೇನು ಗೊತ್ತಿರಬೇಕು ನಮಗೆ, ಐ ಡಾಟ್ ಐ ಸೇಮ್ ಯೂನಿಟ್ ವೆಕ್ಟರು ಡಾಟ್ ಪ್ರಾಡಕ್ಟ್ ಇದ್ದಾಗ 1 ಬರುತ್ತೆ, ಡಿಫ್ರೆಂಟ್ ಯೂನಿಟ್ ವೆಕ್ಟರ್ಸ್ ಇದ್ದಾಗ 0 ಬರುತ್ತೆ. ಸೊ ವೆಕ್ಟರ್ ಓ ಎಮ್ ಈಸ್ ಈಕ್ವಲ್ ಟು ವೆಕ್ಟರ್ ಓ ಎನ್ ಏನಾಗುತ್ತೆ, cos a into cos b into 1, I dot I is a 1, cos minus sin a, cos a into sin b, I dot j is a 0, plus sin a into cos b, j dot I 0, minus sin a into sin b, j dot j is a 1. So ಏನು ಬರುತ್ತೆ, ವೆಕ್ಟರ್ ಓ ಎಮ್ ಡಾಟ್ ವೆಕ್ಟರ್ ಓ ಎನ್ ಈಸ್ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಬಟ್ ನೋಡಿ ಡಾಟ್ ಪ್ರಾಡಕ್ಟ್ ಏನಿದೆ ನಮಗೆ, ಆ್ಯಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್, ಕಾಸ್ ಥೀಟಾ ಇಸ್ ಅ vector a dot vector b divided by magnitude of vector a into magnitude of vector b vector a into vector b ಎರಡು ಮ್ಯಾಗ್ನಿಟ್ಯೂಡ್ ಇದೆ. ಸೊ ಇವಾಗ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ. ಇದು ಈ ಕಡೆ ಹೋದರೆ ಮಲ್ಟಿಪ್ಲೈ ಆಗುತ್ತೆ. ಸೊ ಬೇಸ್ಡ್ ಆನ್ ದಿಸ್ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಓ ಎಮ್ ಡಾಟ್ ವೆಕ್ಟರ್ ಓ ಎಮ್ ಡಾಟ್ ವೆಕ್ಟರ್ ಓ ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಓ ಎಮ್ ಡಾಟ್ ಅಥವಾ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಓ ಎನ್ ಈಸ್ ಈಕ್ವಲ್ ಇಂಟು ಕಾಸ್ ಎ ಪ್ಲಸ್ ಬಿ. ಅಂದರೆ ಜನರಲಿ ತೀಟಾ ಇದೆ, ಇಲ್ಲಿ ನೀವು ತೀಟಾ ನಾವು ಎ ಪ್ಲಸ್ ಬಿ ತಗೊಂಡು. ಸೊ ವೆಕ್ಟರ್ ಓ ಎಮ್ ಡಾಟ್ ವೆಕ್ಟರ್ ಓ ಎನ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಓ ಎಮ್ಮು ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಓ ಎನ್ 1 ಇದೆ ಇಂಟು ಕಾಸ್ ಎ ಪ್ಲಸ್ ಬಿ. ಸೊ ವೆಕ್ಟರ್ ಓ ಎಮ್ ಡಾಟ್ ವೆಕ್ಟರ್ ಓ ಎನ್ ಈಸ್ ಅ ಕಾಸ್ ಆಫ್ ಎ ಪ್ಲಸ್ ಬಿ. ಸೊ ಇದರಿಂದ ಇಕ್ವೇಷನ್ 2 ಅಂತ, ಮೇಲ್ 1 ತೊಗೊಂಡಿದ್ವಿ, 2 ಎರಡನ್ನು ಯೂಸ್ ಮಾಡಿಕೊಂಡಾಗ ಕಾಸ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಸೊ ಇದೇ ಬೇಸ್ ಮೇಲೆ ಕಾಸ್ 2 ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎನ್ನು ಪ್ರೂವ್ ಮಾಡೋಕ್ಕೆ ಹೇಳಿದ್ದೆ. ಸೊ ಕಾಸ್ ಆಫ್ ಎ ಪ್ಲಸ್ ಬಿ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಇದೆ. ಅದೇ ಬಿ ಪ್ಲೇಸಲ್ಲಿ ಎ ಹಾಕಿದಾಗ ಕಾಸ್ ಎ ಪ್ಲಸ್ ಎ ಈಸ್ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಎ ಮೈನಸ್ ಸೈನ್ ಎ ಇಂಟು ಸೈನ್ ಎ. ಸೊ ಕಾಸ್ 2a ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ ಇದರಲ್ಲಿ 6 ಮಾರ್ಕ್ಸ್ ಆರ್ ಅಂತ ಯಾವುದಾದ್ರೂ ಒಂದನ್ನು ನೀವು ಅಟೆಂಪ್ಟ್ ಮಾಡ್ಬೋದು. ಸೊ ಫಸ್ಟ್ ಏನು ಕೇಳಿದ್ದ ನಮಗೆ ಟ್ರಿಗ್ನೋಮೆಟ್ರಿ ಫಂಕ್ಷನಲ್ಲಿತ್ತು. ಇವಾಗ ನೋಡಿ ಹೈಪರ್ಬೋಲಾ, ಡಿಫೈನ್ ಹೈಪರ್ಬೋಲಾ, ಅಲ್ಲಿ ಜಿಯೋಮೆಟ್ರಿಕಲಿ ಪ್ರೂವ್ ಮಾಡೋದು ಕೇಳಿದ್ದ ಯಾವುದು, ಕಾಸ್ ಆಫ್ ಎ ಪ್ಲಸ್ ಬಿ ಅನ್ನು. ಸೊ ಇಲ್ಲಿ ಡಿಫೈನ್ ಹೈಪರ್ಬೋಲಾ, ಇದು ಕೂಡ 6 ಮಾರ್ಕ್ಸ್, ಯಾವುದಾದ್ರೂ ಒಂದನ್ನು ಅಟೆಂಪ್ಟ್ ಮಾಡ್ಬೋದು ನೀವು. ಡಿಫೈನ್ ಹೈಪರ್ಬೋಲಾ, ಸೊ ಡಿರೈವ್ ಇಟ್ಸ್ ಇಕ್ವೇಷನ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಅಂತ. ಸೊ ಫಸ್ಟು ಹೈಪರ್ಬೋಲಾ ಡೆಫಿನಿಷನ್ ನೋಡೋಣ. ನೋಡಿ ಹೈಪರ್ಬೋಲಾ ಏನಿದೆ, ಇಟ್ ಈಸ್ ಅ ಲೋಕಸ್ ಆಫ್ ಅ ಪಾಯಿಂಟ್, ಇಟ್ ಈಸ್ ಲೋಕಸ್
ಆಫ್ ಎ ಪಾಯಿಂಟ್ ಪಾಯಿಂಟ್ಸ್ ಅಂದರೆ ಮೋರ್ ದೆನ್ 1 ಪಾಯಿಂಟ್ ತಗೋಬೋದು ಅಂತ. points in such a way that the distance to reach focus is a constant greater than 1. ನೋಡಿ ಹೈಪರ್ಬೋಲಾ ಅಂದರೆ ಏನಿದೆ, it is a locus of points in such a way that distance to reach focus is a constant greater than 1 ಅಂತ. ನೋಡಿ ಲೋಕಸ್ ಆಫ್ ಅ ಪಾಯಿಂಟ್ ಇರುತ್ತಲ್ಲ, ಇನ್ ಅ ಸಚ್ ಎ ವೇ ದಟ್ ಏನಾಗಿರುತ್ತೆ, ದಟ್ ದ ಡಿಸ್ಟೆನ್ಸ್ ಟು ರೀಚ್ ಫೋಕಸ್. ಲೋಕಸ್ ಆಫ್ ದ ಪಾಯಿಂಟ್ ಏನಿದೆಯಲ್ಲ, ಫೋಕಸನ್ನು ರೀಚ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಡಿಸ್ಟೆನ್ಸ್ ಏನಿರುತ್ತೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ ಮತ್ತು ಗ್ರೇಟರ್ ದೆನ್ 1 ಆಗಿರುತ್ತೆ ಅಂತ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಹೈಪರ್ಬೋಲಾ. ಸೊ ಇವಾಗ ನಾವೇನು ನೋಡೋಣ, ಯಾವ ಥರ ಡಿರೈವ್ ಮಾಡಬೇಕು ಇಕ್ವೇಷನನ್ನು ನೋಡಿ. ಫಸ್ಟು ಡೈಗ್ರಾಮ್ ತೊಗೊಂಬಿಟ್ಟು ಅದಾದ್ಮೇಲೆ ನಾವು ಡಿರೈವ್ ಮಾಡ್ಬೋದು. ಸೊ ಡೈಗ್ರಾಮ್ ನೋಡಿ, ವೈ ಎಕ್ಸಸ್ ಮತ್ತು ಎಕ್ಸ್ ಎಕ್ಸಸ್ ಈ ಕಡೆ ಬರುತ್ತೆ, ಇದು ವೈ ಎಕ್ಸಸ್. ಸೊ ಇಲ್ಲಿ ಮಧ್ಯದಲ್ಲಿ ಯಾವುದಿರುತ್ತೆ ನಮಗೆ, ಸೆಂಟರ್ ಪಾಯಿಂಟ್ ಓ ಅಂತ. ಸೊ ಎರಡು ಲೋಕಸ್ ಆಫ್ ದ ಪಾಯಿಂಟ್ಸ್ ಅಂತ ಹೇಳಿದ್ವಲ್ಲ, ಸೊ ಈ ಲೋಕಸ್ ಆಫ್ ದ ಪಾಯಿಂಟ್ಸ್ ಯಾವುದಿದೆ, ಈ ಕಡೆ ಬಿ ಅಂತ, ಈ ಕಡೆ ಎ ಅಂತ, ಎರಡು ಪಾಯಿಂಟ್ಸು. ಸೊ ಅದೇ ಥರ ನೋಡಿ ಫೋಕಸ್ಸು, ಡಿಸ್ಟೆನ್ಸ್ ಆಫ್ ದ ಫೋಕಸ್ ಇದೆಯಲ್ಲ ನೋಡಿ, ಫೋಕಸ್ ಪಾಯಿಂಟ್ಸ್ ಎಲ್ಲಿ ತೊಗೊತಾ ಇದ್ವಿ, ಇದು ಎಕ್ಸ್ ಡ್ಯಾಶ್ ಅಂತ. ಇಲ್ಲಿ ನೋಡಿ, ಇಲ್ಲೇನು ತೊಗೊತೀವಿ, F1 ಅಥವಾ ಎ ತೊಗೊತಿದ್ವಲ್ಲ, ಈ ಕಡೆ F1 ತೊಗೊಳ್ಳೋಣ, ಈ ಕಡೆ F2 ತೊಗೊಳ್ಳೋಣ. ಸೊ ಇವಾಗ ನೋಡಿ ಪಾಯಿಂಟಲ್ಲಿ ಈ ಕಡೆ ಒಂದು ಆರ್ಕು, ಹೈಪರ್ಬೋಲಾ ಅಂದರೆ ಈ ಕಡೆ ಒಂದು. ಇವಾಗ ನೋಡಿ ಇಲ್ಲಿಂದ ಪಾಯಿಂಟ್ F2 ಇದೆಯಲ್ಲ, F2 ಇಂದ ಇಲ್ಲಿಗೆ ಲೈಟ್ ಟಚ್ ಆಗುತ್ತೆ. ಸೊ ಇವಾಗ ಇಲ್ಲಿ ಇದಕ್ಕೆ ಜಾಯಿನ್ ಮಾಡೋಣ ಈ ಪಾಯಿಂಟ್. ಫಸ್ಟು ಡೈಗ್ರಾಮ್ ನೋಡಿ, ಬೇಸ್ಡ್ ಆನ್ ದ ಡೈಗ್ರಾಮ್ ನಾವು ಡಿರೈವ್ ಮಾಡ್ಬೋದು ಹೈಪರ್ಬೋಲಾ ಡೆರಿವೇಷನ್. ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಪಾಯಿಂಟ್ F1 ಅಂತ, ಎಕ್ಸ್ ಎಕ್ಸಸ್ಸು ಇಲ್ಲಿ ನೋಡಿ, ಇದು ಜಾಯಿನ್ ಮಾಡ್ಕೊಂಡು. ಇವಾಗ ನೋಡಿ ಇದು ವೈ ಡ್ಯಾಶ್ ಅಂತ, ಇದು ವೈ ಕಡೆ ಎಕ್ಸು, ಎಕ್ಸ್ ಡ್ಯಾಶ್. ಇವಾಗ ನೋಡಿ F1 F2 ಏನಾಗುತ್ತೆ, ಲೆಟ್ F1 ಆ್ಯಂಡ್ F2 ಬಿ ದ ಫೋಕಿ. ಅಂದರೆ ಎರಡು ಫೋಕಿ, ಅಂದರೆ ಒಂದು ಫೋಕಸ್ ಅಂತ ತಗೊಂಡ್ರೆ ಎರಡಿದ್ರೆ ಫೋಕಿ ಆಗುತ್ತೆ. ಆ್ಯಂಡ್ ಓ ಬಿ ದ ಮಿಡ್ ಪಾಯಿಂಟ್ ಆಫ್ ಲೈನ್ ಸೆಗ್ಮೆಂಟ್. O be the midpoint of line segment F1 into ಅಥವಾ F1 F2 ಅಂತ. ಮಿಡ್ ಪಾಯಿಂಟ್ ಆಫ್ ದ F1 F2 ಯಾವುದಿದೆ, O ಅಂತ. ಇವಾಗ
ಓ ಬಿ ದ ಒರಿಜಿನ್, ಈ ಓ ಬಿ ದ ಒರಿಜಿನ್ ಆಗುತ್ತೆ, ಮತ್ತು ಇದೇನಾಗುತ್ತೆ ಓ ಬಿ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಕೂಡ ಆಗುತ್ತೆ. ದೆನ್ F1 ಪೋಕಿ ಇದೆಯಲ್ಲ, F1 ಮತ್ತು F2 ಬಿ ದ ಎಕ್ಸ್ ಎಕ್ಸಿಸ್ ಆ್ಯಂಡ್ ವೈ ಎಕ್ಸಿಸ್. F1 ಅನ್ನೋದು ಎಕ್ಸ್ ಎಕ್ಸಿಸ್ ಬಂದರೆ F2 ಅನ್ನೋದು ವೈ ಎಕ್ಸಿಸ್. ಒಂದು ನಿಮಿಷ, ವೈ ಎಕ್ಸಿಸ್ ಬರೋದಿಲ್ಲ, ಈ ಕಡೆ ಬಂತಲ್ಲ ನೋಡಿ. ಏನು ಬರೆಯೋಣ, ಫಸ್ಟ್ ಲೆಟ್ ಓ ಬಿ ದ ಒರಿಜಿನ್ ಅಂತ. ಲೆಟ್ ಓ ಬಿ ದಿ ಒರಿಜಿನ್ and line through ಸೊ ಇವಾಗ ನೋಡಿ, ಲೈನ್ ಥ್ರೂ ಓ ಇದೆಯಲ್ಲ, ಪರ್ಪೆಂಡಿಕ್ಯುಲರ್ ಟು ದ ಎಕ್ಸ್ ಆಕ್ಸಿಸ್, ಪರ್ಪೆಂಡಿಕ್ಯುಲರ್ ಟು ದಿ ಎಕ್ಸ್ ಆಕ್ಸಿಸ್, ಬಿ ದ ವೈ ಆಕ್ಸಿಸ್, ಬಿ ದಿ ವೈ ಆಕ್ಸಿಸ್. ಸೊ ಇವಾಗ ಫೋಕಿ ನೋಡಿ ಏನೇನಾಗುತ್ತೆ, F1 ಮತ್ತು F2 ಏನು ಪಾಯಿಂಟ್ಸ್ ಬರುತ್ತೆ ನಮಗೆ ಅಂದರೆ, F1 ಈಸ್ ಈಕ್ವಲ್ ಟು C, 0 ಆ್ಯಂಡ್ F2 ಈಸ್ ಈಕ್ವಲ್ ಟು -C, 0 ಅಂತ. ಫೋಕಿ F1 ಆ್ಯಂಡ್ F2 ಏನಕ್ಕಂದರೆ ನೋಡಿ ಯಾವುದಿದೆ, ಒರಿಜಿನ್ ಓ ಇಸ್ ಅ ಒರಿಜಿನ್, ಲೈನ್ ಥ್ರೂ ದ ಓ ಇದೆ, ಸೊ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಎಕ್ಸಿಸ್, ಬಿ ದ ವೈ ಎಕ್ಸಿಸ್ ಅಂತ ಇದ್ದಾಗ. ಸೊ ಇವಾಗ ಲೆಟ್ ಪಾಯಿಂಟ್ P ಆಫ್ ಎಕ್ಸ್, ವೈ ಅಥವಾ ಪಾಯಿಂಟ್ P ಈಸ್ ಈಕ್ವಲ್ ಟು ಎಕ್ಸ್, ವೈ ಬಿ ಎನಿ ಪಾಯಿಂಟ್ ನೋಡಿ, ಬಿ ಎನಿ ಪಾಯಿಂಟ್ ಆನ್ ದಿ ಹೈಪರ್ಬೋಲಾ, ಆನ್ ದಿ hyperbola such that difference of the distance from difference of the distance from P to F1 and F2B, F1 and F2B 2E. ಸೊ ದಟ್ ಈಸ್ ಏನಾಗುತ್ತೆ, ಏನಿದೆ ನೋಡಿ ಇಲ್ಲಿ ಮೇಲೆ ಪಿ ಆಫ್ ಅಂದರೆ P ಈಸ್ ಈಕ್ವಲ್ ಟು ಎಕ್ಸ್, ವೈ ಅಂತ ತೊಗೊಂಡಿದ್ದೆಲ್ಲ, ಈ ಬಿ ಎನಿ ಪಾಯಿಂಟ್ ಎಲ್ಲಿರುತ್ತೆ ಆನ್ ದ ಹೈಪರ್ಬೋಲಾ. ಸೊ ಡಿಸ್ಟೆನ್ಸ್ ಆಫ್ ದ ಡಿಫರೆನ್ಸ್ ಆಫ್ ದ ಡಿಸ್ಟೆನ್ಸ್ ಫ್ರಮ್ P ಟು P1 ಆ್ಯಂಡ್ F1 ಆ್ಯಂಡ್ F2 ಅಂದರೆ ನೋಡಿ, F2 ಮೈನಸ್ F1 ಈಸ್ ಈಕ್ವಲ್ ಟು ಏನಾಗುತ್ತೆ 2E. ಡಿಫರೆನ್ಸ್ ಅಂದರೆ ಸಬ್ಸ್ಟ್ರಾಕ್ಷನ್ ಇರುತ್ತೆ. ಸೊ ಎರಡರದ್ದು P ಇಂದ F2 ಮತ್ತು P ಇಂದ F1 ಎರಡದ್ದನ್ನು ಡಿಫರೆನ್ಸ್ ಮೈನಸ್ ಅಂದರೆ F2 ಮೈನಸ್ F1 ಈಸ್ ಈಕ್ವಲ್ ಟು 2E. ಇವಾಗ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ, ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ ನಮಗೆ, ಡಿಸ್ಟೆನ್ಸ್ ಫಾರ್ಮುಲಾ D ಈಸ್ ಈಕ್ವಲ್ ಟು ಏನಿದೆ, ಸ್ಕ್ವೇರ್ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ದಿಸ್ ಇಸ್ ಅ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ. ಇವಾಗ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ರೆ ನೋಡಿ, P F2ಗೆ ಸ್ಕ್ವೇರ್ ರೂಟ್ ನೋಡಿ, P ವ್ಯಾಲ್ಯೂ ಏನಿದೆ ನಮಗೆ x, y ಅಂತ ಇದೆ. ಸೊ F1 F1 ಫಸ್ಟ್ ಯಾವ ತೊಗೊಂಡಿರೋದು F2 ಏನಿದೆ -C, 0 ಅಂತ. ಸೊ ಇಲ್ಲಿ ಇದು x1 y1 ಅಂತ, ಇದು x2 y2 ಅಂತ ನೋಡಿ. F2 ಇದು ತಗೊಂಡಾಗ ಇಲ್ಲೇ ಬರೀತೆ ನೋಡಿ, ಕನ್ಫ್ಯೂಷನ್ ಬೇಡ. F2 ತಗೊಂಡಾಗ ಏನಾಗುತ್ತೆ, ಸ್ಕ್ವೇರ್ ರೂಟ್ ಇಲ್ಲಿರು ಒಂದು ನಿಮಿಷ, ಇಲ್ಲೇನೆ ಫಸ್ಟು x1 y1 ಅಂತ ತೊಗೊಂಡ್ಬಿಟ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಕನ್ಫ್ಯೂಷನ್ ಇರೋದು. P ಏನಿದೆ ನಮಗೆ x, y ಅಂತ ಇದೆ.
ಅದೇ F1 ಏನಿದೆ F2 ಫಸ್ಟ್ F2 ಏನಿದೆ ನಮಗೆ -c,0 ಅಂತ. ಸೊ ಇಲ್ಲಿ ಅದೇ ಥರ F1 ಅಂತ ಬಂದಾಗ F1 ಅಂತಂದರೆ ಏನಿದೆ c,0 ಅಂತ ಇದೆ. ಸೊ ಇಲ್ಲಿ ಯಾವುದನ್ನು x1 x2 ಇದು x2 y2 ಆಗುತ್ತೆ, ಇದು x1 y1 ಮತ್ತು ಇದು ಕೂಡ x1 y1. ಇವಾಗ ನೋಡಿ ಫಸ್ಟು F2 ಇದೆಯಲ್ಲ ಮೇಲೆ, ನೋಡಿ F2 ಅದಕ್ಕೆ ಫಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ರೆ x2 y2 ಇದೆ, ಇಲ್ಲಿ x1 y1 ಇದೆ. ಸೊ x minus of minus c whole square, x2 minus x1, x2 ಅಂದರೆ x ಇದೆ, x1 ಅಂದರೆ minus c, ಪ್ಲಸ್ y2 minus y1, y minus 0, y1 ಏನಿದೆ 0 whole square, ಮೈನಸ್ ನೋಡಿ ಇಲ್ಲೇನಿದೆ ಸ್ಕ್ವೇರ್ ರೂಟ್ F1 ಅಲ್ಲಿ p is x2 y2, F1 is x1 y1. ಸೊ x minus c whole square plus y minus 0 whole square is equal to ಏನಿದೆ ನಮಗೆ 2a. ನೋಡಿ ಇಲ್ಲಿದೆಯಲ್ಲ ದಿಸ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಅಂದರೆ P2 F2 ಮತ್ತು P ಇಂದ F1ಗೆ ಏನಿದೆ ನಮಗೆ 2a ಅಂತ. ಸೊ ಇವಾಗ ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಏನಾಗುತ್ತೆ x ಪ್ಲಸ್ ಸಿ, ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಸಿ ಹೋಲ್ ಸ್ಕ್ವೇರ್, ಪ್ಲಸ್ y ಮೈನಸ್ 0 ಇಸ್ y ಸ್ಕ್ವೇರ್, ಮೈನಸ್ ಸ್ಕ್ವೇರ್ ರೂಟ್ x ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 0 ಇಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು 2a ಅಂತ. ಇವಾಗ ನೋಡಿ ಇಲ್ಲಿ ಮೈನಸ್ ಸ್ಕ್ವೇರ್ ರೂಟ್ x ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇದೆಲ್ಲ ಈ ಟರ್ಮನ್ನು ಈ ಕಡೆ ಕಳಿಸ್ಕೊಂಡ್ಬಿಡೋಣ. ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗೋದಿಲ್ಲ, ರೂಟ್ ಇದೆಯಲ್ಲ ರೂಟ್ ರಿಮೂವ್ ಮಾಡೋಕ್ಕೋಸ್ಕರ x ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 2a ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇವಾಗ ನೋಡಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ squaring on both sides so ಏನಾಗುತ್ತೆ ಇಲ್ಲಿ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಈಸ್ ಈಕ್ವಲ್ ಟು 2a ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್, ಬಿಕಾಸ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ತಾ ಇದೆ. ಸೊ ಇವಾಗ ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಬರುತ್ತೆ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ. ಸೊ ಎ ಸ್ಕ್ವೇರ್ ಪ್ಲೇಸಲ್ಲಿ ಏನಿದೆ ನಮಗೆ, ಎ ಪ್ಲೇಸಲ್ಲಿ ಏನಿದೆ ನಮಗೆ 2a ಇದೆ. ಸೊ 2a ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬಿಕಾಸ್ ಬಿ ಸ್ಕ್ವೇರ್ ಪ್ಲಸ್ 2ab 2 ಇಂಟು 2a, ಎ ಅಂದರೆ 2a, ಬಿ ಅಂದರೆ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಇವಾಗ ಈ ಕಡೆ ಸಿಂಪ್ಲಿಫಿಕೇಶನ್ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇದೆಯಲ್ಲ ಫಾರ್ಮುಲಾ ಯೂಸ್ ಮಾಡಿದರೆ ಅಥವಾ ಹಂಗೇನೋ ತೊಗೊಂಡ್ಬಿಡೋಣ. ಓಕೆ, ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನೋಡೋಣ ಈ ಸ್ಟೆಪ್ಪಲ್ಲಿ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತೆ ಅಂತ. ಈಸ್ ಈಕ್ವಲ್ ಟು 4a ಸ್ಕ್ವೇರ್, 2a ಹೋಲ್ ಸ್ಕ್ವೇರ್ ಅಂತಂದರೆ 4a ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 2s 4a ಇಂಟು ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ. ಫರ್ದರ್ ಸಿಂಪ್ಲಿಫಿಕೇಶನ್ ನೋಡಿ ಇಲ್ಲಿ ವೈ ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಬೋದು ಎರಡು ಸೈಡು. ಇಲ್ಲಿನೂ ವೈ ಸ್ಕ್ವೇರ್ ಇದೆ ಮತ್ತು ಇಲ್ಲಿ ವೈ ಸ್ಕ್ವೇರ್. ಸೊ ಇವಾಗ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2cx ಈಸ್ ಈಕ್ವಲ್ ಟು 4a ಸ್ಕ್ವೇರ್. ಇಲ್ಲಿ ಕೂಡ ಎಕ್ಸ್ ಮೈನಸ್ ಸಿ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2cx
plus 4a into root x minus c whole square plus y square. ಇವಾಗ ನೋಡಿ ಮತ್ತೆ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ, ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಸೊ ಇವಾಗ ನೋಡಿ 2cx ಇಲ್ಲ ಆಸ್ ಇಟ್ ಈಸು, ಈ ಕಡೆ ಇರೋದನ್ನು 2cx ಈ ಕಡೆ ತೊಗೊಂಡ್ರೆ ಪ್ಲಸ್ 2cx. ಮತ್ತೆ ನೋಡಿ ಯಾವುದಾದ್ರೂ ಇದೆ ಈಸ್ ಈಕ್ವಲ್ ಟು 4a ಸ್ಕ್ವೇರ್ ಪ್ಲಸ್ 4a ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಫರ್ದರ್ ಸಿಂಪ್ಲಿಫಿಕೇಶನ್. ನೋಡಿ 2cx ಪ್ಲಸ್ 2cx ಏನಾಗುತ್ತೆ 4cx ಪ್ಲಸ್ 4a ಸ್ಕ್ವೇರ್ ಅಲ್ಲ, ಸೊ ಈ ಕಡೆ ತೊಗೊಂಡಾಗ ಮೈನಸ್ 4a ಸ್ಕ್ವೇರ್. ಸೊ 4 ಈಸ್ ಈಕ್ವಲ್ ಟು ಏನಾಗುತ್ತೆ 4a ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಸೊ ಇವಾಗ 4a ಈ ಕಡೆ ಕಳಿಸ್ಕೊಂಡ್ರೆ 4cx ಮೈನಸ್ 4a ಸ್ಕ್ವೇರ್ ಡಿವೈಡೆಡ್ ಬೈ 4a. ಏನಕ್ಕಂದ್ರೆ ಮಲ್ಟಿಪ್ಲಿಕೇಶನ್ ಇದೆ, ಡಿವಿಷನ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಏನಾಗುತ್ತೆ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಇವಾಗ ನೋಡಿ ಕೆಳಗಡೆ ಸೊ ಇಲ್ಲಿ ಸಪ್ರೇಟ್ ಮಾಡ್ಬೋದು. 4cx ಡಿವೈಡೆಡ್ ಬೈ 4a ಮೈನಸ್ 4a ಸ್ಕ್ವೇರ್ ಡಿವೈಡೆಡ್ ಬೈ 4a. ಇಲ್ಲಿ ನೋಡಿ 4 ಕ್ಯಾನ್ಸಲ್, 1 ಟೈಮ್ a ಕ್ಯಾನ್ಸಲ್, 4 ಕ್ಯಾನ್ಸಲ್. ಸೊ ಇಲ್ಲೇನಿದೆ ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಸೊ ಇಲ್ಲೇನು ರಿಮೈನಿಂಗ್ ಆಯಿತು cx ಬೈ a ಮೈನಸ್ a ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಇವಾಗ ನೋಡಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಮತ್ತೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ನೋಡಿ ಏನಾಗುತ್ತೆ cx ಡಿವೈಡೆಡ್ ಬೈ a ಮೈನಸ್ a ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ನೋಡಿ ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಬಟ್ ಈ ಕಡೆ a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ c ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್. ಅಂದರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಇದೆಯಲ್ಲ, a ಪ್ಲೇಸಲ್ಲಿ cx ಬೈ a ಇದೆ, b ಪ್ಲೇಸಲ್ಲಿ a ಇದೆ. ಮೈನಸ್ 2 ಇಂಟು cx ಬೈ a ಇಂಟು a ಅಂದರೆ cx ಬೈ a, b ಅಂದರೆ a ಇದೆ, ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಇದೆಯಲ್ಲ, ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2cx ಪ್ಲಸ್ y ಸ್ಕ್ವೇರ್. ಅಂದರೆ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ಗೆ a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇವಾಗ ನೋಡಿ ಇಲ್ಲಿ a ಕ್ಯಾನ್ಸಲ್ ಆಯಿತು, ಏನು ಬಂತು ಇವಾಗ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಮೈನಸ್ 2cx ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2cx ಪ್ಲಸ್ y ಸ್ಕ್ವೇರ್. ನೋಡಿ ಇಲ್ಲಿನೂ ಸೈನ್ ಮೈನಸ್ 2cx, ಇಲ್ಲಿನೂ ಮೈನಸ್ ಸೈನು 2cx ಇದೆ. ಎರಡೂ ಸೇಮ್ ಸೈನು, ರೈಟ್ ಟು ಲೆಫ್ಟ್ ಸೈಡು ಸೇಮ್ ಸೈನು ಸೇಮ್ ನಂಬರ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ಏನಕ್ಕಂದರೆ ಇಲ್ಲಿ ನೋಡಿ ಇಲ್ಲಿರೋ ಮೈನಸನ್ನು ಈ ಕಡೆ ತೊಗೊಂಡ್ರೆ ಪ್ಲಸ್ 2cx ಅವಾಗ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಸಿ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ a ಸ್ಕ್ವೇರ್. ಸೊ y ಸ್ಕ್ವೇರನ್ನು ಈ ಕಡೆ ತೊಗೊಂಡ್ರೆ ಮೈನಸ್ y ಸ್ಕ್ವೇರ್. ಅದೇ ಥರ ಎಕ್ಸ್ ಸ್ಕ್ವೇರ್ ಈ ಕಡೆ ತೊಗೊಂಡ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಸಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಪ್ಲಸ್ a ಸ್ಕ್ವೇರ್ ಈ ಕಡೆ ತೊಗೊಂಡ್ರೆ ಮೈನಸ್ a ಸ್ಕ್ವೇರ್. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಸಿ ಸ್ಕ್ವಯರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೈನಸ್ a ಸ್ಕ್ವೇರ್. ಇವಾಗ ಇಲ್ಲಿ ಎಲ್ ಸಿ ಎಮ್ ತೊಗೊಂಡಾಗ a ಸ್ಕ್ವೇರ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, ಬಿಕಾಸ್ ಇಲ್ಲಿ a ಸ್ಕ್ವೇರ್ ಮಲ್ಟಿಪ್ಲೈ ಆಗುತ್ತೆ ಎಲ್ ಸಿ ಎಮ್ ತೊಗೊಂಡಾಗ. ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ. ಮೈನಸ್ y ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೈನಸ್ a ಸ್ಕ್ವೇರ್. ಇವಾಗ ನೋಡಿ ಎಕ್ಸ್ ಸ್ಕ್ವೇರ್ ಕಾಮನ್ ಇದೆ, ಎಕ್ಸ್ ಸ್ಕ್ವೇರ್ ಇಂಟು ಇಲ್ಲೇನು ರಿಮೈನಿಂಗ್ ಇದೆ ಸಿ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೈನಸ್ a ಸ್ಕ್ವೇರ್. ಸೊ ಇವಾಗ ನಮಗೆ ಹೈಪರ್ಬೋಲಾ ಇಕ್ವೇಷನ್ ಬೇಕು ಅಂತಂದರೆ ಡಿವೈಡಿಂಗ್ ಸಿ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಆನ್ ಬೋತ್ ಸೈಡ್ಸ್.
ಸೊ ಇವಾಗ ನೋಡಿ ಏನು ಬರುತ್ತೆ, ಎಕ್ಸ್ ಸ್ಕ್ವಯರ್ ಇಂಟು ಸಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಡಿವೈಡೆಡ್ ಬೈ ಎ ಸ್ಕ್ವಯರ್ ಇಂಟು ಸಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಡಿವೈಡೆಡ್ ಬೈ ಸಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಸಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಡಿವೈಡೆಡ್ ಬೈ ಸಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್. ನೋಡಿ ಎರಡು ಸೈಡನ್ನು ನಾವು ಡಿವೈಡ್ ಮಾಡ್ತಾ ಇದ್ದೀವಿ, ಸಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್. ಸೊ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ, ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಮೈನಸ್ ಇಲ್ಲಿ ನೋಡಿ ಸಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಏನಾಗುತ್ತೆ ನಮಗೆ ಬಿ ಸ್ಕ್ವಯರ್. ಸೊ ವೈ ಸ್ಕ್ವಯರ್ ಡಿವೈಡೆಡ್ ಬೈ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಸಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್, ಸಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಕ್ಯಾನ್ಸಲ್ ಆಗಿಬಿಟ್ಟು 1. ದಿಸ್ ಈಸ್ ಅ ಡೆರಿವೇಷನ್ ಫಾರ್ ಹೈಪರ್ಬೋಲಾ. ನೋಡಿ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು 1. ನೋಡಿ ನೋಡೋಣ ಏನಿತ್ತು ಸ್ಟಾರ್ಟಿಂಗಿಂದ. Define hyperbola, derive its equation in the form of x square by a square minus y square by b square is equal to 1. So hyperbola ಏನಿದೆ, it is a locus of a points in such a way that the distance to reach focus is a constant greater than 1. ಸೊ ನೋಡಿ ಇಲ್ಲಿ ಲೋಕಸ್ ಆಫ್ ಅ ಪಾಯಿಂಟ್ ಏನಾಗಿರುತ್ತೆ, ಇನ್ ಸಚ್ ಅ ವೇ ದ್ಯಾಟ್ ದ ಡಿಸ್ಟೆನ್ಸ್ ಟು ರೀಚ್ ಫೋಕಸನ್ನು ರೀಚ್ ಮಾಡುತ್ತಲ್ಲ, ಡಿಸ್ಟೆನ್ಸ್ ಮಧ್ಯದಲ್ಲಿ ಡಿಸ್ಟೆನ್ಸ್ ಇರುತ್ತೆ ಅದೇನಾಗಿರುತ್ತೆ ಕಾನ್ಸ್ಟೆಂಟ್ ಇರುತ್ತೆ ಮತ್ತು ಗ್ರೇಟರ್ ದೆನ್ 1 ಅಂತ. ಸೊ ಇವಾಗ ನೋಡಿ ಇಲ್ಲಿ ಎರಡು ಫೋಕಿ ತಗೊಂಡು F1 ಮತ್ತು F2 ಆಮೇಲೆ ಎ ಬಿ ಪಾಯಿಂಟ್ಸು ಮತ್ತು ಎಕ್ಸ್ ಎಕ್ಸಿಸ್ ವೈ ಎಕ್ಸಿಸ್. ಸೊ ಲೆಟ್ F1 ಆ್ಯಂಡ್ F2 ಬಿ ದ foci, O be the midpoint of line segment F1 and F2. Let O be the origin and line through O. So perpendicular to x axis be the y axis. ಅಂದರೆ x axis ಯಾವುದಕ್ಕೆ ನೋಡಿ ಇಲ್ಲಿ y axis ಇಲ್ಲ, perpendicular to the x axis ಇದೆ. ಸೊ F1 ಏನಾಗುತ್ತೆ c,0, F2 ಮೈನಸ್ c,0. ಸೊ ಪಾಯಿಂಟ್ x, y ತಗೊಳ್ತಾ ಇದೆ, ಇದು ಎಲ್ಲಿ ಎನಿ ಪಾಯಿಂಟ್ ಆನ್ ದ ಹೈಪರ್ಬೋಲಾ ಸಚ್ ದಟ್ ಏನಾಗಿರುತ್ತೆ, ಡಿಫ್ರೆನ್ಸ್ ಆಫ್ ದ ಡಿಸ್ಟೆನ್ಸ್ ಫ್ರಮ್ P ಟು F1 ಆ್ಯಂಡ್ F2 ಈಸ್ ಈಕ್ವಲ್ ಟು ಏನಿದೆ 2a. ಅಂದರೆ ಪಿ ಇಂದ F1ಗೆ ಡಿಸ್ಟೆನ್ಸು, ಪಿ ಇಂದ F2ಗೆ ಡಿಸ್ಟೆನ್ಸ್ ಏನಿರುತ್ತಲ್ಲ ಮಧ್ಯದಲ್ಲಿರೋ ಡಿಫ್ರೆನ್ಸ್ ಏನಾಗಿರುತ್ತೆ 2a ಅಂತ. ಸೊ ಪಿ F2 ಮೈನಸ್ ಪಿ F1 ಈಸ್ ಈಕ್ವಲ್ ಟು 2a ಅಂತ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಇಲ್ಲೇನು ಮಾಡಬೇಕು, ಪಿ F2 ಮೈನಸ್ ಪಿ F1 ಈಸ್ ಈಕ್ವಲ್ ಟು 2a ಇದೆಯಲ್ಲ, ಇಲ್ಲಿ ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡಾಗ ಪಿ ಅನ್ನೋದು ಏನಿದೆ ನಮಗೆ x, y ಅಂದರೆ x2 y2, F2 ಮೈನಸ್ c,0 ಅಂದರೆ x1 y1, F1 c,0 ಅಂದರೆ x1 y1. ನೋಡಿ ಫಾರ್ಮುಲಾ ಯೂಸ್ ಮಾಡಿದ್ರೆ ಪಿ F2ಗೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ರೆ x ಮೈನಸ್ ಆಫ್ ಮೈನಸ್ ಸಿ, ಬಿಕಾಸ್ ನೋಡಿ x2 x ಇದೆ, x1 ಮೈನಸ್ ಸಿ ಇದೆ, ಪ್ಲಸ್ y2 y ಇದೆ, y1 0 ಹೋಲ್ ಸ್ಕ್ವೇರ್ ಮೈನಸ್ ಪಿ F1 ಅಂದರೆ ಪಿ x2 y2, F1 ಅಂದರೆ c,0. ಸೊ x ಮೈನಸ್ ಸಿ ಹೋಲ್ ಸ್ಕ್ವೇರ್ 0 ಅಂದರೆ x2 is a x, x is a c, x1 is a c, ಪ್ಲಸ್ y2 is a y, y1 is a 0 is equal to 2a. ಸೊ ಇವಾಗ ನೋಡಿ x ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ಅಂದರೆ ಮೈನಸ್ ಆಫ್ ಮೈನಸ್ ಏನಾಯಿತು ಪ್ಲಸ್ x ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 2a ಇದೆ. ಇವಾಗ ನೋಡಿ ಈ ಕಡೆ ಮೈನಸ್ ಇದೆಯಲ್ಲ, ಈ ಕಡೆ ತಗೊಂಡ್ರೆ 2a ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವೇರ್. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ನೋಡಿ ಸ್ಕ್ವೇರ್ ಮಾಡಿದಾಗ ಏನು ಬರುತ್ತೆ, 2a ಸ್ಕ್ವೇರ್ 2a ಪ್ಲಸ್ ಒಂದು ನಿಮಿಷ ಇದು ನೋಡಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸ್ಕ್ವೇರ್ ಇದೆ, ಪ್ಲಸ್ 2a ಈಸ್ ಈಕ್ವಲ್ ಟು 2a ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮತ್ತೆ ಹೋಲ್ ಸ್ಕ್ವೇರ್ ನೋಡಿ ಇದಕ್ಕೆ. ಇವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ 2a ಸ್ಕ್ವಯರ್ ಪ್ಲಸ್ ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಬಿ ಅಂದರೆ ಎ ಅಂದರೆ 2a ಇಂಟು ಬಿ ಅಂದರೆ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಇಲ್ಲಿ 2a ಸ್ಕ್ವೇರ್ ಅಂದರೆ 2 2 4 4 ಇಂಟು a ಸ್ಕ್ವೇರ್
2 2s are 4 a square, so 4a square plus ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತಲ್ಲ, ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 ಇಂಟು 2 4a ಇಂಟು ರೂಟ್ ಎಕ್ಸ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ನೋಡಿ ಸಿಂಪ್ಲಿಫಿಕೇಶನ್, ಇಲ್ಲಿ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಎರಡನ್ನೂ ಸೇಮ್ ಸೈನ್ ಇದೆಯಲ್ಲ, ರೈಟ್ ಸೈಡ್ ಲೆಫ್ಟ್ ಸೈಡ್ ಸೇಮ್ ವೇರಿಯೇಬಲ್ ಸೇಮ್ ಸೈನ್ ಇದ್ದರೆ ಕ್ಯಾನ್ಸಲ್ ಆಯಿತು. ಸೊ ಇವಾಗ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2cx ಈಸ್ ಈಕ್ವಲ್ ಟು 4a ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಮತ್ತು ಎಕ್ಸ್ ಮೈನಸ್ ಸಿಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2cx ಪ್ಲಸ್ 4a ಇಂಟು ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇವಾಗ ನೋಡಿ 2cx ಆ್ಯಸ್ ಇಟ್ ಈಸ್, ಇಲ್ಲಿ ಎಕ್ಸ್ ಸ್ಕ್ವೇರ್ ನೋಡಿ, ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಪ್ಲಸ್ ಸಿ ಸ್ಕ್ವೇರ್ ಕ್ಯಾನ್ಸಲ್. ಸೊ 2cx ಆ್ಯಸ್ ಇಟ್ ಈಸ್, ಇಲ್ಲಿರೋ ಮೈನಸ್ 2x ಈ ಕಡೆ ತೊಗೊಂಡ್ರೆ ಪ್ಲಸ್ 2cx ಈಸ್ ಈಕ್ವಲ್ ಟು 4a ಸ್ಕ್ವೇರ್ ಪ್ಲಸ್ 4a ಇಂಟು ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇವಾಗ 2cx 4cx, ಸೊ ಇಲ್ಲಿ ಪ್ಲಸ್ 4a ಸ್ಕ್ವೇರ್ ಈ ಕಡೆ ಬಂದರೆ ಮೈನಸ್ 4a ಸ್ಕ್ವೇರ್ ಈಸ್ ಈಕ್ವಲ್ ಟು 4a ಇಂಟು ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇವಾಗ ನೋಡಿ ಡಿವಿಷನ್ ಮಾಡಿದ್ರೆ 4cx ಬೈ 4a ಮೈನಸ್ 4a ಸ್ಕ್ವೇರ್ ಬೈ 4a ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ. ಸೊ ಇಲ್ಲಿ ಯಾವ್ದು ಕ್ಯಾನ್ಸಲ್ ಆಯಿತು, 4 ಕ್ಯಾನ್ಸಲ್ ಆಗಿಬಿಟ್ಟು ರಿಮೈನಿಂಗ್ cx ಬೈ ಎ ಮೈನಸ್ 4 ಕ್ಯಾನ್ಸಲ್, ಮತ್ತು ಎ 1 ಟೈಮ್ ಎ ಕ್ಯಾನ್ಸಲ್ ಆದರೆ ರಿಮೈನಿಂಗ್ 1 ಟೈಮ್ ಎ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇವಾಗ ಮತ್ತೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸೊ cx ಬೈ ಎ ಮೈನಸ್ ಎ ಹೋಲ್ ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಮತ್ತು ಇದಕ್ಕೂ ಕೂಡ ಏನಿದೆ ಸ್ಕ್ವೇರ್ ಇದೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸೊ ಕ್ಯಾನ್ಸಲ್ ಆಗುತ್ತೆ ರೂಟ್ ಸ್ಕ್ವೇರ್. ಸೊ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಎ ಸ್ಕ್ವೇರ್ ಅಂದರೆ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ 2 ಇಂಟು ಎ ಅಂದರೆ cx ಬೈ ಎ, ಬಿ ಅಂದರೆ ಎ ಇದೆ ಈಸ್ ಈಕ್ವಲ್ ಟು, ಇಲ್ಲಿ ಮತ್ತೆ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಇದೆಯಲ್ಲ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2cx ಪ್ಲಸ್ ವೈ ಸ್ಕ್ವೇರ್ ಅಂತ. ಸೊ ಇವಾಗ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಇಲ್ಲಿ ಎ ಕ್ಯಾನ್ಸಲ್ ಆಗಿಬಿಟ್ಟು ಮೈನಸ್ 2cx ರಿಮೈನಿಂಗ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2cx ಪ್ಲಸ್ ವೈ ಸ್ಕ್ವೇರ್. ನೋಡಿ ಮೈನಸ್ 2cx ಎರಡು ಸೈಡ್ ಸೇಮ್ ಇರೋದ್ರಿಂದ ಕ್ಯಾನ್ಸಲ್. ಸೊ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ನೋಡಿ ವೈ ಸ್ಕ್ವೇರ್ ಈ ಕಡೆ ತೊಗೊಂಡ್ಬಿಟ್ರೆ ಮೈನಸ್ ವೈ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಈ ಕಡೆ ತೊಗೊಂಡ್ಬಿಟ್ರೆ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಸಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ರೈಟ್ ಸೈಡು, ಎ ಸ್ಕ್ವೇರ್ ಈ ಕಡೆ ಕಳಿಸ್ಕೊಂಡ್ರೆ ಮೈನಸ್ ಎ ಸ್ಕ್ವೇರ್. ಇವಾಗ ನೋಡಿ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಂದರೆ ಎಲ್ ಸಿ ಎಮ್ ತೊಗೊತೀವಿ. ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇವಾಗ ಎಕ್ಸ್ ಸ್ಕ್ವೇರ್ ಕಾಮನ್ ಇದೆ, ಸೊ ರಿಮೈನಿಂಗ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಡಿವೈಡಿಂಗ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. So x square into c square minus a square divided by a square as it is into c square minus a square minus y square by c square minus a square is equal to c square minus a square by c square minus a square. So ಇವಾಗ ಇಲ್ಲಿ ಕ್ಯಾನ್ಸಲ್ ಆಗಿಬಿಟ್ಟು x square by a square ರಿಮೈನಿಂಗ್, y square by c square minus a square ಇದೆಯಲ್ಲ, c square minus a square ಅಂದರೆ b square is equal to c square minus a square divided by c square minus a square is a 1. So x square by a square minus y square divided by b square is equal to 1. This is a hyperbola equation ಅಥವಾ equation of the hyperbola ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ನೋಡಿ 47th ಕ್ವಶನ್ 4 ಮಾರ್ಕ್ಸ್ ಇರುತ್ತೆ. 46ಅಲ್ಲಿ 6 ಮಾರ್ಕ್ಸ್ ಕ್ವಶನ್ 2 ಬರುತ್ತೆ, ಯಾವುದಾದ್ರೂ ಒಂದನ್ನು ಅಟೆಂಪ್ಟ್ ಮಾಡ್ಬೋದು. ಅದೇ ಥರ 47ಅಲ್ಲಿ 4 ಮಾರ್ಕ್ ಕ್ವಶನ್ನು 2 ಕ್ವಶನ್ ಇರುತ್ತೆ, ಯಾವುದಾದ್ರೂ ಒಂದು ಅಟೆಂಪ್ಟ್ ಮಾಡ್ಬೋದು. ಸೊ ನೋಡಿ ಫಸ್ಟ್ 47th ಫಸ್ಟ್ ಕ್ವಶನ್ ಏನಿದೆ, if arithmetic mean and geometric mean of two positive numbers a and b are 10 and 8 respectively find the numbers ಅಂತ ಕೇಳ್ತಿದ್ದಾನೆ. ಸೊ ಕೊಟ್ಟಿರೋದು ಯಾವುದಾದ್ರು ತಗೊಳ್ಳೋಣ. ಗಿವನ್ ಅರ್ಥಮೆಟಿಕ್ ಮೀನ್, ಸೊ ಏನಿದೆ ನಮಗೆ 10. ಸೊ ಅರ್ಥಮೆಟಿಕ್ ಮೀನ್ ಏನಾಗಿರುತ್ತೆ, a ಪ್ಲಸ್ ಬಿ ಬೈ 2 ಈಸ್ ಈಕ್ವಲ್ ಟು 10 ಅಂತ. ಸೊ a ಪ್ಲಸ್ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ 20, ಅಂದರೆ 2 ಈ ಕಡೆ ಹೋದರೆ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ ನಾವು ಎಯನ್ನು ಸಪ್ರೇಟ್ ಮಾಡಿಕೊಂಡ್ರೆ ಅಥವಾ ಬಿ ಎನ್ ಯಾವುದಾದ್ರೂ ಒಂದನ್ನು ಸಪ್ರೇಟ್ ಮಾಡ್ಕೊಂಡು ಬಿ ಸಪ್ರೇಟ್ ಮಾಡಿಕೊಂಡ್ರೆ ಏನಾಗುತ್ತೆ 20 ಮೈನಸ್ ಎ ಅಂತ. ಅದೇ ಥರ ಕೊಟ್ಟಿರೋ ಜಿಯೋಮೆಟ್ರಿಕ್ ಮೀನ್ ಏನು ಕೊಟ್ಟಿದ್ದಾನೆ 8 ಅಂತ. ಸೊ ಜಿಯೋಮೆಟ್ರಿಕ್ ಮೀನ್ ಅಂತಂದರೆ ಸ್ಕ್ವೇರ್ ಎ ಬಿ ಈಸ್ ಈಕ್ವಲ್ ಟು 8. ಸೊ ಎ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಈ ಕಡೆ ಹೋದರೆ ಸ್ಕ್ವೇರ್ ಆಗುತ್ತೆ 8 ಸ್ಕ್ವೇರ್
ಸೊ ಎ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ 8 8 64. ಸೊ ಇದು ಇಕ್ವೇಷನ್ 1, ಇದನ್ನು ಇಕ್ವೇಷನ್ 2 ಅಂತ. ಸೊ ಇಲ್ಲಿ ಬಿ ಸಪ್ರೇಟ್ ಮಾಡಿಕೊಂಡು ಇವಾಗ ನೋಡಿ ಇಕ್ವೇಷನ್ ಅಂದರೆ ಇಲ್ಲಿ ಇಕ್ವೇಷನ್ 2 ತಗೊಳ್ಳೋಣ. ಇಕ್ವೇಷನ್ 2 ಏನಾಗುತ್ತೆ, ಎ ಬಿ ಈಸ್ ಈಕ್ವಲ್ ಟು 64 ಇದೆ. ಸೊ ಇಕ್ವೇಷನ್ 1ಅಲ್ಲಿ ಬಿ ವ್ಯಾಲ್ಯೂ ಏನು ಬಂದಿತ್ತು ನಮಗೆ 20 ಮೈನಸ್ ಎ ಅಂತ ಇದೆಯಲ್ಲ, ಸೊ ಅದು ಪುಟ್ ಮಾಡ್ಕೊಳ್ಳೋಣ. ಎ ಇಂಟು 20 ಮೈನಸ್ ಎ ಈಸ್ ಈಕ್ವಲ್ ಟು 64. ಸೊ ಸಿಂಪ್ಲಿಫಿಕೇಶನ್, ಎ ಇಂಟು 20 20 ಎ ಮೈನಸ್ ಎ ಇಂಟು ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 64. ನೋಡಿ ನಮಗೆ ಎ ಸ್ಕ್ವೇರ್ ಪಾಸಿಟಿವ್ ಬೇಕಲ್ಲ, ಸೊ ಎರಡು ಟರ್ಮ್ಸನ್ನು ಆ ಕಡೆ ಕಳಿಸ್ಕೊಳ್ಳೋಣ. ಎ ಸ್ಕ್ವೇರ್ ಮೈನಸ್ 20 ಎ ಪ್ಲಸ್ 64 ಈಸ್ ಈಕ್ವಲ್ ಟು 0 ಅಂತ. ಅಂದರೆ 20 ಎನ ಈ ಕಡೆ ತೊಗೊಂಡ್ರೆ ಮೈನಸ್ ಆಯಿತು, ಮೈನಸ್ ಎ ಸ್ಕ್ವೇರ್ ಈ ಕಡೆ ತೊಗೊಂಡ್ರೆ ಪ್ಲಸ್ ಎ ಸ್ಕ್ವೇರ್. ಇವಾಗ ನೋಡಿ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು. ಕ್ವಾಡ್ರಾಟಿಕ್ ಇಕ್ವೇಷನನ್ನು ಫ್ಯಾಕ್ಟರೈಸ್ ಮಾಡಬೇಕಾದ್ರೆ ನೋಡಿ ಮಧ್ಯದಲ್ಲಿ ಇರುತ್ತಲ್ಲ -20 ಮತ್ತು ಈ ಕಡೆ ಇರೋದು 64. ಯಾವುದಾದ್ರೂ ಎರಡು ನಂಬರನ್ನು ಆ್ಯಡ್ ಮಾಡಿದರೆ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದರೆ -20 ಬರಬೇಕು. ಅದೇ ನಂಬರನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ 64. ಸೊ 16 ಇಂಟು 4 ಈಸ್ 64. ಸೊ ಎರಡನ್ನು ಆ್ಯಡ್ ಮಾಡಬೇಕಾದ್ರೆ ಎರಡು ಮೈನಸ್ ಸೈನ್ ತೊಗೊತೀವಿ. ಬಿಕಾಸ್ ನೋಡಿ 1 ಪ್ಲಸ್ 1 ಮೈನಸ್ ಆದರೆ ಇಲ್ಲಿ ಮತ್ತೆ -64 ಆಗಿಬಿಡುತ್ತೆ. ಸೊ -16 ಮೈನಸ್ 4 ಈಸ್ 20. ಸೊ ಎ ಸ್ಕ್ವಯರ್ ಮೈನಸ್ 16a ಮೈನಸ್ 4a ಪ್ಲಸ್ 64 ಈಸ್ ಈಕ್ವಲ್ ಟು 0. ಸೊ ಇಲ್ಲೇನು ಕಾಮನ್ ಬರುತ್ತೆ, ಎ ಕಾಮನ್. ಸೊ ಎ ಮೈನಸ್ 16 ಒಂದು ಮೈನಸ್ ಇಲ್ಲೇನು ಕಾಮನ್ ಬರುತ್ತೆ 4. ಸೊ ಎ ಮೈನಸ್ 16 4 16 ಈಸ್ 64 ಈಸ್ ಈಕ್ವಲ್ ಟು 0. ನೋಡಿ ಇಲ್ಲಿ 4 ಕಾಮನ್ ತೊಗೊಂಡ್ರೆ 4 ಹೌ ಮಚ್ ಈಕ್ವಲ್ ಟು 64 4 16. ಸೊ ಏನು ಬಂತು, ಒಂದು ಎ ಮೈನಸ್ 16 ಟರ್ಮು, ಇನ್ನೊಂದು ಎ ಮೈನಸ್ 4 ಈಸ್ ಈಕ್ವಲ್ ಟು 0. ಸೊ ಐದರ್ ಎ ಮೈನಸ್ 16 ಈಸ್ 0 ಆರ್ ಎ ಮೈನಸ್ 4 ಈಸ್ 0. ಸೊ ವ್ಯಾಲ್ಯೂಸ್ ಏನು ಬರುತ್ತೆ, ಎ ವ್ಯಾಲ್ಯೂ 16 ಆಗಿರ್ಬೋದು ಅಥವಾ ಎ ವ್ಯಾಲ್ಯೂ 4 ಆಗಿರ್ಬೋದು ಅಂತ. ಎ ಈಸ್ ಈಕ್ವಲ್ ಟು 16 ಆರ್ ಎ ಈಸ್ ಈಕ್ವಲ್ ಟು 4 ಅಂತ. ಸೊ ಎರಡು ವ್ಯಾಲ್ಯೂಸ್ ಬಂತು. ಇವಾಗ ಇಕ್ವೇಷನ್ 1 ಇದೆಯಲ್ಲ, ಸೊ ಇಕ್ವೇಷನ್ 1ನಲ್ಲಿ ಎ ವ್ಯಾಲ್ಯೂ ಪುಟ್ ಮಾಡಿದ್ರೆ ನಮ್ಗೆ ಬಿ ವ್ಯಾಲ್ಯೂ ಬರುತ್ತೆ. ಸೊ ಇಕ್ವೇಷನ್ 1 ಏನಿತ್ತು ನಮಗೆ ಬಿ ಈಸ್ ಈಕ್ವಲ್ ಟು 20 ಮೈನಸ್ ಎ ಅಂತ. ಸೊ ಇಲ್ಲಿ ಎ ವ್ಯಾಲ್ಯೂ 16 ತೊಗೊಂಡಾಗ ಬಿ ವ್ಯಾಲ್ಯೂ ಏನಾಗುತ್ತೆ 20 ಮೈನಸ್ 16 ಈಸ್ 4. ಸೊ ಬಿ ವ್ಯಾಲ್ಯೂ 4 ಬಂತು. ಅದೇ ಥರ ನೋಡಿ ಎ ವ್ಯಾಲ್ಯೂ 4 ತೊಗೊಂಡಾಗ ಬಿ ಏನಾಗುತ್ತೆ 20 ಮೈನಸ್ 4, ಬಿ ವ್ಯಾಲ್ಯೂ ಈಸ್ 60. ಸೊ ಇಲ್ಲಿ ವ್ಯಾಲ್ಯೂಸ್ ಏನೇನು ಬರುತ್ತೆ, therefore numbers a, b is equal to ಏನು ಬರುತ್ತೆ 16, 4 ಇರ್ಬೋದು, ಅಥವಾ ನೋಡಿ ಎರಡು ಇದೆಯಲ್ಲ 4, 16 ಯಾವುದಾದ್ರೂ ವ್ಯಾಲ್ಯೂನ ಯೂಸ್ ಮಾಡೋ, ಇದರ್ ದಿಸ್ ದಿಸ್ ಅಂತ. ಸೊ ನೋಡಿ ಕ್ವಶನ್ ಏನಿತ್ತು ನೋಡೋಣ. AM and GM ಅಂದರೆ arithmetic mean and geometric mean of two positive numbers A and B are 10 and 8 ಅಂತ. ಸೊ ರೆಸ್ಪೆಕ್ಟಿವ್ಲಿ ಫೈನ್ ದ ನಂಬರ್ಸ್ ಅಂತ. ಅರ್ಥಮೆಟಿಕ್ ಮೀನ್ ಅಂತಂದರೆ a ಪ್ಲಸ್ ಬಿ ಬೈ 2 ಈಸ್ ಈಕ್ವಲ್ ಟು ಅಂತ. ಸೊ ಅರ್ಥಮೆಟಿಕ್ ಮೀನ್ 10 ಕೊಟ್ಟಿದ್ದ, ಇಲ್ಲಿ ಬಿ ಸಪ್ರೇಟ್ ಮಾಡಿ a ಪ್ಲಸ್ ಬಿ ಬೈ 2 ಈಸ್ ಈಕ್ವಲ್ ಟು 10 ಆದಾಗ ಬಿ ವ್ಯಾಲ್ಯೂ ನೋಡಿ ಏನಾಗುತ್ತೆ ನಮಗೆ 2 ಫಸ್ಟ್ ಆ ಕಡೆ ಕಳಿಸ್ಕೊಂಡಾಗ 10 ಇಂಟು 2 ಈಸ್ 20 ಆಗಿತ್ತು. ಸೊ ಬಿ ಸಪ್ರೇಟ್ ಮಾಡ್ಕೊಂಡಾಗ ಬಿ ಈಸ್ ಈಕ್ವಲ್ ಟು 20 ಮೈನಸ್ ಎ. ಅದೇ ಥರ ಜಾಮೆಟ್ರಿಕ್ ಮೇನ್ ಅಂದರೆ 8. ಸೊ ರೂಟ್ ಎ ಬಿ ಈಸ್ ಈಕ್ವಲ್ ಟು 8. ಸೊ ಎ ಬಿ ಏನಾಯಿತು 8 ಸ್ಕ್ವೇರ್ ಈಸ್ 64. ಸೊ ಇಕ್ವೇಷನ್ 2 ಎ ಬಿ ಈಸ್ ಈಕ್ವಲ್ ಟು 64 ಇದೆಯಲ್ಲ, ಇದರಲ್ಲಿ ಬಿ ಈಸ್ ಈಕ್ವಲ್ ಟು 20 ಮೈನಸ್ ಎ ಪುಟ್ ಮಾಡಿದಾಗ ನೋಡಿ ಇಕ್ವೇಷನ್ 1ನಲ್ಲಿ. ಸೊ ಎ ಇಂಟು 20 ಮೈನಸ್ ಎ ಈಸ್ ಈಕ್ವಲ್ ಟು 64. ಇವಾಗ ಮಲ್ಟಿಪ್ಲಿಕೇಶನ್ ಎ ಇಂಟು 20 ಈಸ್ 20, ಎ ಮೈನಸ್ ಎ ಇಂಟು ಈಸ್ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು 64. ಕ್ವಾಡ್ರಾಟಿಕ್ ಇಕ್ವೇಷನ್ ನೋಡಿ, ಕ್ವಾಡ್ರಾಟಿಕಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಇರುತ್ತೆ ಪ್ಲಸ್ ಇರುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಿದ್ವಿ, ಇಲ್ಲಿ 20a ಮೈನಸ್ ಎ ಸ್ಕ್ವೇರನ್ನು ಈ ಕಡೆ ಕಳಿಸ್ಕೊಂಡ್ರೆ ಎ ಸ್ಕ್ವೇರ್ ಮೈನಸ್ 20a ಪ್ಲಸ್ 64 ಈಸ್ ಈಕ್ವಲ್ ಟು 0 ಅಂತ. ಇವಾಗ ಕ್ವಾಡ್ರಾಟಿಕ್ ಇಕ್ವೇಷನನ್ನು ಫ್ಯಾಕ್ಟರೈಸೇಷನ್ ಮಾಡಿದಾಗ ಸ್ಪ್ಲಿಟ್ ಆಗುತ್ತೆ. 20a ಇದೆಯಲ್ಲ, ಸೊ -16a ಇಂಟು -4a ಈಸ್ -20a ಆಗುತ್ತೆ.
ಇದೇ ನಂಬರನ್ನು -16 -4 ಮಲ್ಟಿಪ್ಲೈ ಮಾಡಿದಾಗ 64. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವ್ದು ಕಾಮನ್ ಬರುತ್ತೆ? a ಕಾಮನ್, ರಿಮೈನಿಂಗ್ a -16 ಮೈನಸ್ ಇಲ್ಲಿ 4 ಕಾಮನ್ ಬರುತ್ತೆ. ಸೊ a -16 ಬಿಕಾಸ್ ಇಲ್ಲಿ ಪ್ಲಸ್ ಇದೆಯಲ್ಲ, ಮೈನಸ್ ಕಾಮನ್ ತೊಗೊಂಡ್ರೆ ಒಳಗಡೆ ಬ್ರಾಕೆಟಲ್ಲಿ ಮೈನಸ್ ಬರುತ್ತೆ. 4 16 64. ಸೊ a -16 ಈಸ್ 0 ಆರ್ a -4 ಈಸ್ 0. ಸೊ a ವ್ಯಾಲ್ಯೂ 16 ಆಗಿರ್ಬೋದು ಅಥವಾ a ವ್ಯಾಲ್ಯೂ 4 ಆಗಿರ್ಬೋದು. ಇವಾಗ ಇಕ್ವೇಷನ್ 1ನಲ್ಲಿ a ವ್ಯಾಲ್ಯೂ ಪುಟ್ ಮಾಡಿಬಿಟ್ಟು b ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊ b ಈಸ್ ಈಕ್ವಲ್ ಟು 20 ಮೈನಸ್ a ಇದೆ. ಸೊ a ವ್ಯಾಲ್ಯೂ 16 ತೊಗೊಂಡಾಗ ಏನು ಬಂತು ನಮಗೆ? b -20 b ಈಸ್ ಈಕ್ವಲ್ ಟು 20 - 16 ಈಸ್ b ಈಸ್ 4 ಅಂತ. ಅದೇ ಥರ a ವ್ಯಾಲ್ಯೂ 4 ತೊಗೊಂಡಾಗ b ವ್ಯಾಲ್ಯೂ 20 - 4 ಈಸ್ 16. ಸೊ a b 16,4 ಇರ್ಬೋದು, ಅದು 4,16 ಅಂತ. ನೆಕ್ಸ್ಟ್ ನೋಡಿ, ಆರ್ ಅಂತ ಇನ್ನೊಂದು ಕ್ವಶನ್ ಇರುತ್ತೆ. ಅದು ಕೂಡ 4 ಮಾರ್ಕ್ ಕ್ವಶನ್, ಯಾವುದಾದ್ರೂ ಒಂದನ್ನು ಅಟೆಂಪ್ಟ್ ಮಾಡ್ಕೋಬೋದು. ಸೊ ಡಿಫ್ರೆನ್ಷಿಯೇಟ್ sin x ಪ್ಲಸ್ cos x ಡಿವೈಡೆಡ್ ಬೈ sin x ಮೈನಸ್ cos x ವಿತ್ ರೆಸ್ಪೆಕ್ಟ್ ಟು x ಅಂತ ಇದೆ. ಸೊ ಲೆಟ್ ನೋಡಿ, ಇಲ್ಲಿ ಏನು ಮಾಡೋಣ? y ಈಸ್ ಈಕ್ವಲ್ ಟು ಅಂತ ತಗೊಳ್ಳೋಣ. ಇದನ್ನು y ಈಸ್ ಈಕ್ವಲ್ ಟು sin x ಪ್ಲಸ್ cos x ಡಿವೈಡೆಡ್ ಬೈ sin x ಮೈನಸ್ cos x ಅಂತ ಇದೆ. ಸೊ ಇಲ್ಲಿ ನೋಡಿ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನೋಡಿ. ಇಲ್ಲಿ ಯಾವ್ದು ಯೂಸ್ ಆಗುತ್ತೆ ಅಂದರೆ ನಮಗೆ ಡಿಫ್ರೆನ್ಷಿಯೇಷನ್ ಆಫ್ ಯು ಬೈ ವಿ ಅಥವಾ ಕೋಶೆಂಟ್ ರೂಲ್ ಅಂತ ಕೂಡ ಹೇಳ್ತೀವಿ. ಸೊ ಏನಾಗುತ್ತೆ? ವಿ ಆ್ಯಸ್ ಇಟ್ ಈಸ್ ಯು ಡಿಫ್ರೆನ್ಷಿಯೇಷನ್ ಮೈನಸ್ ವಿ ಆ್ಯಸ್ ಇಟ್ ಈಸ್ ಯು ಡಿಫ್ರೆನ್ಷಿಯೇಟ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂತ. ಸೊ ಇದನ್ನು ನಾವು ಯೂಸ್ ಮಾಡ್ಕೊತೀವಿ ನೋಡಿ. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇದೇನು ಬರುತ್ತೆ ನಮಗೆ? dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಸೊ ನೋಡಿ ಫಸ್ಟು ಯಾವುದನ್ನು ಡಿಫ್ರೆನ್ಷಿಯೇಷನ್ ಮಾಡೋಣ? ಇಲ್ಲಿ ನೋಡಿ, ಫಸ್ಟ್ ವಿ ಆ್ಯಸ್ ಇಟ್ ಈಸ್ ಅಂದರೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಯು ಇದೆ. ಡಿಫ್ರೆನ್ಷಿಯೇಷನ್ ಆಫ್ ಯು ಅಂದರೆ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ವಿ ಆ್ಯಸ್ ಇಟ್ ಈಸ್. ವಿ ಅಂತಂದರೆ ಯು ಆ್ಯಸ್ ಇಟ್ ಈಸ್ ವಿ ಡಿಫ್ರೆನ್ಷಿಯೇಷನ್. ಫಸ್ಟಲ್ಲಿ ಯು ಡಿಫ್ರೆನ್ಷಿಯೇಷನ್ ಮಾಡಿದ್ವಲ್ಲ, ಸೆಕೆಂಡಲ್ಲಿ ವಿ ಡಿಫ್ರೆನ್ಷಿಯೇಷನ್. ವಿ ಡ್ಯಾಶ್ ಇಂಟು ಯು ಅಂತ. ಸೊ ಯು ಏನಿದೆ ನಮಗೆ? ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇದೆ. ಡಿಫ್ರೆನ್ಷಿಯೇಷನ್ ಆಫ್ ವಿ. ಸೊ ಡಿಫ್ರೆನ್ಷಿಯೇಷನ್ ಆಫ್ ವಿ ಅಂದರೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಕೆಳಗಡೆ ನೋಡಿ, ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ? ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ಡಿಫರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ನಮಗೆ? ಫಸ್ಟ್ ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ minus cos x differentiation minus sin x whole divided by sin x minus cos x whole square. ಇವಾಗ ನೋಡಿ, further simplification, dy by dx is equal to sin x minus cos x as it is. ಇಲ್ಲಿ ನೋಡಿ ಸಿಂಪ್ಲಿಫಿಕೇಶನ್, cos x minus sin x minus sin x plus cos x into cos x minus into minus plus sin x whole divided by sin x minus cos x whole square. So dy by dx ಏನು ಬರುತ್ತೆ? dy by dx is equal to, ಇಲ್ಲಿ ನೋಡಿ sin x minus cos x ಇದೆ, ಇಲ್ಲಿ cos x minus sin x ಇದೆ. ಸೊ ಏನು ಮಾಡೋಣ, ಇಲ್ಲಿ
sin x ಮೈನಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸು. ಇದರಲ್ಲಿ ನೋಡಿ ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನಮಗೆ sin x ಮೈನಸ್ ಕಾಸ್ ಎಕ್ಸ್ ಮೈನಸ್ ಇಲ್ಲಿ ನೋಡಿ ಎರಡು ಸೇಮ್ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತಗೋಬೋದು. sin x ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಏನಿದೆ sin x ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಇಲ್ಲಿ sin x ಮೈನಸ್ ಕಾಸ್ ಎಕ್ಸ್ ಎರಡು ಸೇಮ್ ಇದೆಯಲ್ಲ. ಸೊ dy ಬೈ dx ಈಸ್ ಈಕ್ವಲ್ ಟು sin x ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಬಟ್ ಏನಿದೆ ಸೈನು ಮೈನಸ್ sin x ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ sin x ಮೈನಸ್ cos x whole square. Further simplification. ಇಲ್ಲಿ ನೋಡಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಮತ್ತು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೊತೀವಿ. dy ಬೈ dx ಈಸ್ ಈಕ್ವಲ್ ಟು ನೋಡಿ ಮೈನಸ್ ಆ್ಯಸ್ ಇಟ್ ಈಸ್ a ಮೈನಸ್ ಬಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 2 ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 2 ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸೊ ಹೋಲ್ ಡಿವೈಡೆಡ್ ಬೈ ಏನಿದೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಇವಾಗ dy ಬೈ ಡಿ ಎಕ್ಸ್ ಏನಾಗುತ್ತೆ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ ನಮಗೆ 1 ಅಂದರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ 1 ಇದೆ ಮೈನಸ್ 2 ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಇಲ್ಲಿ ಕೂಡ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ 1 ಪ್ಲಸ್ 2 ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ divided by sin x minus cos x whole square. Sin x minus cos x whole square. So dy by dx is equal to ಏನಾಗುತ್ತೆ ನೋಡಿ ಮಲ್ಟಿಪ್ಲೈ ಮೈನಸ್ ಇಂಟು 1 ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು sin x ಇಂಟು ಕಾಸ್ ಎಕ್ಸ್ ಮೈನಸ್ ಇಂಟು 1 ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸೊ ನೋಡಿ ಇಲ್ಲಿ ಪ್ಲಸ್ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಮೈನಸ್ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ dy ಬೈ dx ಈಸ್ ಈಕ್ವಲ್ ಟು ಏನಾಗುತ್ತೆ dy by dx is equal to minus 1 is a minus 2 divided by sin x minus cos x whole square. This is the answer. ನೋಡಿ ಕ್ವಶನ್ ಏನಿತ್ತು ನೋಡೋಣ. ಡಿಫ್ರೆನ್ಶಿಯೇಟ್ sin x plus cos x divided by sin x minus cos x with respect to x ಅಂತ ಇದೆ. ಸೊ ಇಲ್ಲಿ y ಈಸ್ ಈಕ್ವಲ್ ಟು ಅಂತ ತಗೊಳ್ಳೋಣ sin x ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ sin x ಮೈನಸ್ ಕಾಸ್ ಎಕ್ಸ್. ಸೊ ಇಲ್ಲೇನು ಯೂಸ್ ಮಾಡ್ಕೊತೀವಿ ಕೋಶೆಂಟ್ ರೂಲ್ ಅಥವಾ ಯು ವಿ ರೂಲ್ ಅಂತ ಕೂಡ ಹೇಳ್ತೀವಿ. ಡಿಫ್ರೆನ್ಷಿಯೇಷನ್ ಆಫ್ ಯು ಬೈ ವಿ ಏನಾಗುತ್ತೆ ವಿ ಆ್ಯಸ್ ಇಟ್ ಈಸ್ ಯು ಡಿಫ್ರೆನ್ಷಿಯೇಷನ್ ಮೈನಸ್ ವಿ ಡಿಫ್ರೆನ್ಷಿಯೇಷನ್ ಇಂಟು ಯು ಡಿವೈಡೆಡ್ ಬೈ ವಿ ಸ್ಕ್ವೇರ್. ಸೊ ಡಿಫ್ರೆನ್ಷಿಯೇಷನ್ ನೋಡಿ ಇಲ್ಲೇನಿದೆ ಯು ಅಂತಂದರೆ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇದೆ ವಿ ಅಂತಂದರೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. So sin x minus cos x v as it is differentiation u sin x plus cos x minus u as it is sin x plus cos x differentiation v ಅಂತಂದ್ರೆ sin x minus cos x divided by v square ಅಂದರೆ sin x minus cos x whole square. So dy by dx is equal to sin x minus cos x as it is differentiation of sin x cos x differentiation of cos x minus sin x minus sin x plus cos x as it is differentiation of sin x cos x differentiation of cos x minus sin x. ಸೊ ಇಲ್ಲಿ ಮಧ್ಯದಲ್ಲಿ ಮೈನಸ್ ಇದೆ
ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. dy by dx ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್. ನೋಡಿ ಕಾಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಬ್ರಾಕೆಟ್ ಪ್ಲಸ್ ಇಂಟು ಮೈನಸ್ ಬ್ರಾಕೆಟ್ ರಿಮೂವ್ ಮಾಡಿದರೆ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಸೊ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ dy by dx ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್. ಇಲ್ಲಿ ನೋಡಿ ಎರಡನ್ನೂ ಸೇಮ್ ಮಾಡ್ಕೋಬೇಕಾದ್ರೆ ನಾವು ಮೈನಸ್ ಕಾಮನ್ ತೊಗೊಂಡ್ರೆ ಸೈನ್ ಮೈನಸ್ ಸೈನು ಕಾಸ್ ಆಗುತ್ತೆ, ಪ್ಲಸ್ ಸೈನ್ ಆಗುತ್ತೆ, ಪ್ಲಸ್ ಕಾಸು ಮೈನಸ್ ಸೈನ್ ಆಗುತ್ತೆ. ಮೈನಸ್ ಇಲ್ಲೆರಡು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ಲ, ಅದೇ ಥರ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ dy by dx ಈಸ್ ಈಕ್ವಲ್ ಟು ಮೈನಸ್ ನೋಡಿ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಸೊ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. dy by dx ಈಸ್ ಈಕ್ವಲ್ ಟು minus as it is a minus b whole square, a square plus b square minus 2ab. So sin square x plus cos square x minus 2 into sin x into cos x minus a plus b whole square, sin square x plus cos square x plus 2 into sin x cos x whole divided by sin x minus cos x whole square. dy by dx is equal to minus as it is. Nodi sin square x plus cos square x is a 1 because sin square theta plus cos square theta is a 1 first identity trigonometry. So minus 2 into sin x cos x as it is minus ಇಲ್ಲೇನು ಕೂಡ sin square x plus cos square x 1 plus 2 into sin x cos x as it is divided by sin x minus cos x whole square. So dy by dx multiply sin minus into 1 minus into minus plus 2 into sin x cos x ಅದೇ ಥರ minus into 1 minus into plus minus 2 into sin x cos x. So plus 2 into sin x cos x minus 2 into sin x cos x ಕ್ಯಾನ್ಸಲ್ ಆಗಿಬಿಟ್ಟು ನೋಡಿ dy by dx ಏನು ಬರುತ್ತೆ minus 1 is a minus 2 divided by sin x minus cos x whole square. This is the answer. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.